So you good? ನೀವೆಲ್ಲರೂ ಒಳ್ಳೆಯವರಾಗಿದ್ದೀರಾ? Hallelujah. So we left at the place where we know that we are born in the nature of sin. ನಿಮಗೆ ಗೊತ್ತಾ ನಾವು ಪಾಪದ ಸ್ವಭಾವದಲ್ಲಿ ಹುಟ್ಟಿದ್ದೇವೆ. Not because we have committed anything. ನಾವು ಪಾಪ ಮಾಡಿದ್ದೇವೆ ಅದಕ್ಕಾಗಿ ಅಲ್ಲ. Okay, but because there is a nature which has come. ಆದರೆ ಇದೊಂದು ಸ್ವಭಾವ ನಾವು ಹುಟ್ಟಿದಾಗಲಿಂದ ನಮ್ಮಿಂದ ಬಂದಿದೆ. From the Adam. ಆದಾಮನಿಂದ. Since Adam has sinned, so all have sinned and fallen short of glory. ಆದಾಮ ಪಾಪ ಮಾಡೋದ್ರಿಂದ ಎಲ್ಲರೂ ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ. Amen. That's why once we are born, we are not identified as a holy person, or we are not identified as the righteous, nor we are identified that we are in Jesus, but we are called as sinners. ನಾವು ಹುಟ್ಟುವಾಗ ನಾವು ಪರಿಶುದ್ಧರು ನೀತಿವಂತರು ಅಂತ ನಾವು ಎಣಿಸಲ್ಪಡೋದಿಲ್ಲ, ಆದರೆ ನಾವು ಪಾಪಿ ಅಂತ ಎಣಿಸಲ್ಪಡುತ್ತೇವೆ. Amen. So hallelujah. Hallelujah. Praise the Lord. How is a person who is in sin gets the identification of Jesus? ಒಂದು ವ್ಯಕ್ತಿ ಪಾಪದಲ್ಲಿ ಇರುವಾತನು ಯೇಸು ಕ್ರಿಸ್ತನ ಪರಿಚಯ ಆತನಿಗೆ ಹೇಗೆ ಸಿಗ್ತದೆ? How is that? ಹೇಗೆ? Suddenly ತಕ್ಷಣ a person who is completely in sin, ಪರಿಪೂರ್ಣ ಪಾಪದಲ್ಲಿ ಇರುವಂತ ವ್ಯಕ್ತಿ, an idol worshipper, ವಿಗ್ರಹ ಆರಾಧನೆ ಮಾಡುವಂತವನು, who is lost in the world, ಲೋಕದಲ್ಲಿ ಮುಳುಗಿರುವವನು, a drunkard, ಕುಡುಕನು, with all kinds of habits, ಎಲ್ಲ ತರದ ಚಟಗಳು ಇದಾವೆ, dirty thoughts, ಕೆಟ್ಟದ ಆಲೋಚನೆಗಳು, adulterous desires, ವ್ಯಭಿಚಾರ ಆಸೆಗಳು. okay, so having all these things, suddenly he gets into Jesus. ಇವು ಎಲ್ಲ ಪಾಪಗಳು ಇರೋದ್ರಿಂದಲೂ ಕೂಡ ಆತನು ಒಂದು ಯೇಸು ಕ್ರಿಸ್ತನಲ್ಲಿ ಆತನು ಬರುತ್ತಾನೆ. How can he come? ಹೇಗೆ ಇಂಥ ವ್ಯಕ್ತಿ ರಕ್ಷಣೆ ಹೊಂದಬಹುದ್ರಿ? How did you receive Jesus into your life? ನೀವು ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಹೇಗೆ ಸ್ವೀಕರಿಸಿದಿರಿ? What is the assurance that you are saved? ನೀವು ರಕ್ಷಣೆ ಹೊಂದಿದ್ದೀರಂತ ಖಚಿತವೇನು? What is the assurance that you are cleansed from all of your sins? ನಿಮ್ಮ ಪಾಪದಿಂದ ಶುದ್ಧೀಕರಣ ಆಗಿದೆ, ತೊಳೆಯಲ್ಪಟ್ಟಿದ್ರಿ, ಅದಕ್ಕೆ ಖಚಿತವೇನು? Somebody asked me. ನನಗೆ ಒಂದು ಪ್ರಶ್ನೆ ಕೇಳಿದ್ರು. I was saved, I was born again. ನಾನು ತಿರುಗಿ ಹುಟ್ಟಿದ ನಂತರ, okay, and somebody asked me, ಒಬ್ರು ಕೇಳಿದ್ರು ನನಗೆ ಈ ತರ, you are saved? ನೀನು ರಕ್ಷಣೆ ಹೊಂದಿದೀಯಾ? By which Bible verse you got saved? ಯಾವ ದೇವರ ವಾಕ್ಯದಿಂದ ನೀನು ರಕ್ಷಣೆ ಹೊಂದಿದೀಯಾ? I used to go to Brethren church. ನಾನು ಬ್ರೆದರಿನ್ ಸಭೆಗೆ ಹೋಗ್ತಾ ಇದ್ದೆ ಮುಂಚೆ. I love Brethren. ನಾನು ಬ್ರೆದರಿನ್ ಅವರನ್ನು ಪ್ರೀತಿಸುತ್ತೇನೆ. Because I learned the word of God there. ಯಾಕೆಂದ್ರೆ ನಾನು ದೇವರ ವಾಕ್ಯ ಅಲ್ಲಿಂದ ನಾನು ಕಲಿತುಕೊಂಡೆ. So spend lot of word. ಬಹಳಷ್ಟು ವಾಕ್ಯಗಳು ನಾನು ಕಲಿತುಕೊಂಡೆ. So one person asked me, ಒಂದು ವ್ಯಕ್ತಿ ಕೇಳಿದನು ನನಗೆ, by which Bible verse did you ಯಾವ ದೇವರ ವಚನದಿಂದ ನೀನು ರಕ್ಷಣೆ ಹೊಂದಿದೀಯಾ? Okay. Then I told him, ನಾನು ಹೇಳಿದೆ, Jesus came to me and ಯೇಸು ಸ್ವಾಮಿ ನನ್ನ ಬಳಿಗೆ ಬಂದರು. I closed my eyes. ನನ್ನ ಕಣ್ಣನ್ನು ನಾನು ಮುಚ್ಚಿದೆ. I remembered all my filthy sins I have ever committed. ನಾನು ಮಾಡಿರೋ ಪ್ರತಿಯೊಂದು ಪಾಪದ ಆಲೋಚನೆಗಳು, ಸ್ವಭಾವಗಳು ನನಗೆ ನೆನಪು ಬಂದು, I regretted. ನನಗೆ ಪಶ್ಚಾತ್ತಾಪ ಐತಲ್ಲೇ. I wouldn't have done all these things. ನಾನು ಅನ್ಕೊಂಡೆ ನಾನು ಇದನ್ನು ಮಾಡಬಾರ್ದಾಗಿತ್ತು. My dad came to me. ನನ್ನ ತಂದೆ ನನ್ನ ಬಳಿಗೆ ಬಂದರು. He told me, ಅವರು ಕೂಡ ಹೇಳಿದರು, I don't believe that you are drunk. ಅವ್ರು ಹೇಳಿದ್ರು, ನಾನು ನಂಬೋದಿಲ್ಲ ನೀನು ಕುಡುಕನಾಗಿದ್ದಿ. Okay, doctor says you are drunk and drive, that's why the accident took place. ವೈದ್ಯರು ಹೇಳ್ತಾರೆ, ಡಾಕ್ಟರ್ ಅವರು ನೀನು ಕುಡಿದು ಗಾಡಿ ಓಡಿಸಿದ, ಅದಕ್ಕಾಗಿ ಆಕ್ಸಿಡೆಂಟ್ ಆಯಿತು. But I don't believe that you are drunk. ಆದರೆ ನಾನು ನಂಬೋದಿಲ್ಲ ನೀನು ಕುಡುಕನೇ ಆಗಿದ್ದಿ ಅಂತ. But still I was smelling. ಆದರೂ ಕೂಡ ನನ್ನಲ್ಲಿ ವಾಸನೆ ಬರ್ತಾ ಇತ್ತು. He hugged me. ಆತ ನನ್ನನ್ನು ಅಪ್ಪಿಕೊಂಡ ನನ್ನ ತಂದೆ. He said, I love you however you are. ಆತ ನನಗೆ ಹೇಳಿದ ಏನಂತ ಹೇಳಿದ್ರೆ, ನಾನು ನೀನು ಹೇಗಿದ್ದಿ ನಾನು ಹಾಗೆ ಪ್ರೀತಿಸುತ್ತೇನೆ ಅಂತ ಹೇಳಿದ. And I don't believe you are drunk. ಮತ್ತೆ ನಾನು ನಂಬೋದಿಲ್ಲ ನೀನು ಕುಡುಕನಾಗಿದ್ದಿ ಅಂತ. You drink. ನೀನು ಕುಡಿತಿ ಅಂತ ಕೂಡ ನಾನು ನಂಬೋದಿಲ್ಲ. That one word changed my life. ಸೊ ಈ ಒಂದು ವಚನ ನನ್ನ ಜೀವನ ಬದಲಾಯಿಸಿತು ಅಂತ ನಾನು ಅವ್ರಿಗೆ ತಿಳಿಸಿದೆ. That is not God's word. Your daddy spoke to you. ಆ ವ್ಯಕ್ತಿ ನನಗೆ ಪ್ರಶ್ನೆ ಕೇಳಿದಂಥ ವ್ಯಕ್ತಿ ಹೇಳಿದ್ದಾರೆ, ನಿನ್ನ ತಂದೆ ಈ ರೀತಿಯಾಗಿ ನಿನಗೆ ಹೇಳಿದ್ರು, ಆದರೆ ದೇವರ ವಾಕ್ಯ ಇದಲ್ಲಲ್ಲ.
I said, then later after my dad went, I closed my eyes, I was in tears, and I said, Jesus, I'm sorry. I cannot say sorry to my dad, but I said sorry to ಸೊ Jesus. ನನ್ನ ತಂದೆ ಹೋದ ನಂತರ ನಾನು ಕಣ್ಣೀರು ಹಾಕಿ ನನ್ನ ದೇವರಿಗೆ ನಾನು ಹೇಳಿದೆ, ಯೇಸುವೆ ಕ್ಷಮಿಸು ಅಂತ. Then immediately all my sins run in front of me as a like in TV. ಸೊ ಟಿವಿಯಲ್ಲಿ ನಡೆಯುವ ಚರಿತ್ರೆ ಹಾಗೆ ನನ್ನ ಕಣ್ಣು ಮುಂದೆ ನನ್ನ ಎಲ್ಲ ಭೂತಕಾಲದ ಸಂಗತಿಗಳು ಬಂದವು. I said sorry Lord for this. I said sorry Lord for this. I said sorry Lord. ನಾನು ದೇವರಿಗೆ ಒಂದೊಂದು ಸಂಗತಿಗಳ ಬದಲಾಗಿ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೆ. I will not do it again, Lord. ದೇವರೇ, ಇನ್ನು ಮುಂದೆ ನಾನು ಮಾಡೋದಿಲ್ಲ, ನನ್ನನ್ನು ಕ್ಷಮಿಸು. I told God, you were supposed to die. ನಾನು ದೇವರಿಗೆ ಹೇಳಿದೆ, ದೇವರೇ ನಾನು ಸಾಯ್ಬೇಕಾಗಿತ್ತು. Okay, but they were supposed to ampute my hand till here. ನನ್ನ ಕೈ ಕೂಡ ಅವರು ಕತ್ತರಿಸಬೇಕಾಗಿತ್ತು. But one pastor came and prayed for me. ಒಬ್ಬರು ಸೇವಕರು ಬಂದು ನನಗಾಗಿ ಪ್ರಾರ್ಥಿಸಿದ್ರು. And I'm alive. ನಾನು ಬದುಕಿದ್ದೇನೆ. My hand is there. ನನ್ನ ಕೈ ಇನ್ನೂ ಕೂಡ ಇದೆ. That's the only thing I know. ಅಷ್ಟೇ ನನಗೆ ಗೊತ್ತು. And that day I said, Lord, I will live for you. ಆ ದಿನ ನಾನು ಒಂದು ತೀರ್ಮಾನ ಮಾಡಿದೆ, ದೇವರೇ ನಾನು ನಿನಗಾಗಿ ಜೀವಿಸುತ್ತೇನೆ. If I live, I live for you. ನಾನು ಜೀವಿಸೋದಾದ್ರೆ ನಿನಗಾಗಿ I would have ಜೀವಿಸುತ್ತೇನೆ. died, but I'm alive, so I'll live this life for you. ಸತ್ತು ಹೋಗಬಹುದಾಗಿತ್ತು, ಆದ್ರೆ ನಿನಗಾಗಿ ಜೀವಿಸುತ್ತೇನೆ, ನಿನಗಾಗಿ ಬದುಕುತ್ತೇನೆ. That's how I received Jesus, I said. ಸೊ ಈ ರೀತಿಯಾಗಿ ನಾನು ಯೇಸು ಕ್ರಿಸ್ತನ ನನ್ನ ಜೀವಿತದಲ್ಲಿ ರಕ್ಷಕನಾಗಿ ಸ್ವೀಕರಿಸಿದಂತ ನಾನು ಹೇಳಿದೆ. I don't know your stories, okay? ನಿಮ್ಮ ಕಥೆಗಳು ನನಗೆ ಗೊತ್ತಿಲ್ಲ, ನಿಮ್ದು ಹೇಗಿದೆ ಅಂತ. And that fellow told me, ಆ ವ್ಯಕ್ತಿ ನನಗೆ ಈ ತರ ಹೇಳಿದ, that is not true salvation. ಅದು ನಿಜವಾದ ರಕ್ಷಣನೇ ಅಲ್ಲ. No. ಇಲ್ಲ. Now I was in confusion. ಇವಾಗ ನನಗೆ ಸಂಶಯ ಬರಲಿಕ್ಕೆ ಪ್ರಾರಂಭವಾಯಿತು. I am saved ನಾನು ರಕ್ಷಣೆ ಹೊಂದಿದ್ದೀನಿ or not saved? ಅಥವಾ ಇಲ್ಲವೋ? Because I am a new believer. ಯಾಕೆ ನಾನು ಹೊಸ ರಕ್ಷಣೆಯಲ್ಲಿ ಬಂದು ವಿಶ್ವಾಸಿಯಾಗಿದ್ದೆ. But I read word. ಆದರೆ ದೇವರ ವಾಕ್ಯ ನಾನು I ಖಂಡಿತವಾಗಿ don't ಓದ್ತಾ know ಇದ್ದೆ. what is worship for me those ನನಗೆ days. ಆರಾಧನೆ ಆ ಸಮಯದಲ್ಲಿ ಏನಂತ ಗೊತ್ತಿರಲಿಲ್ಲ. ಆದರೆ You know what is worship those days for me? ಆ ದಿನಗಳಲ್ಲಿ ಆರಾಧನೆ ನನಗೆ ಏನಿತ್ತಂದ್ರೆ, Once in a week, ವಾರದಲ್ಲಿ ಒಂದು ದಿನ they will be quiet for 15 minutes. 15 ನಿಮಿಷ ಎಲ್ಲರೂ ಮೌನವಾಗಿ ಇರುತ್ತಾರೆ. They will break the bread and pass the bread. Taking that bread and drinking the wine was worship for me. ರೊಟ್ಟೆಯನ್ನು ಮುರಿದು ಅವರು ಎಲ್ಲರಿಗೆ ಹಂಚಿಕೊಂಡು ಆ ದ್ರಾಕ್ಷರಸದಲ್ಲಿ ಸೇವೆ ಸಲ್ಲಿಸೋದು, ಇದೇ ನನಗೆ ನಿಜವಾದ ಆರಾಧನೆ ಆಗಿತ್ತು. And we used to not miss any Sunday service just because of those 15 minutes. ಮತ್ತೆ ಆ 15 ನಿಮಿಷದ ಆರಾಧನೆ ನಮಗೆ ಸಿಗುತ್ತದೆ, ಅದಕ್ಕಾಗಿ ನಾವು ಒಂದು ಭಾನುವಾರ ಕೂಡ ನಾವು ಆರಾಧನೆ ತಪ್ಪಿಸ್ತಿರ್ಲಿಲ್ಲ. No traveling on Sundays. ಭಾನುವಾರ ದಿನ ನಾವು ಪ್ರಯಾಣ ಕೂಡ ಮಾಡ್ತಿರ್ಲಿಲ್ಲ. That religious was I. ಈ ಇಷ್ಟು ಧಾರ್ಮಿಕ ವ್ಯಕ್ತಿ ನಾನಾಗಿದ್ದೆ. That is worship, but a part of worship. ಸೊ ಇದು ಆರಾಧನೆಯ ಒಂದು ಭಾಗ. Okay, that is a part of worship. ಇದು ಆರಾಧನೆ ಒಂದು ಭಾಗ ಆಗಿದೆ. Abraham didn't take bread and wine, went to the mountain, okay, and worshipped God there. ಅಬ್ರಾಹ್ಮನು ರೊಟ್ಟಿ ಮತ್ತು ದ್ರಾಕ್ಷಾರಸ ತಗೊಂಡು ದೇವರ ಮುಂದೆ ಆರಾಧನೆ ಮಾಡ್ಲಿಕ್ಕೆ ಹೋಗಲಿಲ್ಲ. Every step he took, he walked with his son to the mountain to sacrifice. Every moment was a worship to God. ಆತನು ನಡೆಯೋ ಪ್ರತಿಯೊಂದು ಹೆಜ್ಜೆ, ಆತನ ಮಗನನ್ನು ಕರ್ಕೊಂಡು ಹೋಗುವಾಗ ಪ್ರತಿಯೊಂದು ಹೆಜ್ಜೆ ದೇವರಿಗೆ ಆರಾಧನೆ ಆಗಿ, His obedience was worship to him. ಆತನ ವಿಧೇಯತೆ ದೇವರಿಗೆ ಆರಾಧನೆ ಆಗಿತ್ತು. Hallelujah. Hallelujah. I was in confusion ki this fellow put me in dilemma saying ki, am I saved or no? ನನ್ನ ಸ್ನೇಹಿತನು ನನಗೆ ಚಿಂತೆಯಲ್ಲಿ ಹಾಕಿಬಿಟ್ಟ. ಇವಾಗ ನನಗೆ ಸಂಶಯ ಇದೆ, ನಾನು ನಿಜವಾಗ್ಲೂ ರಕ್ಷಣೆ ಹೊಂದಿದ್ದೇನೋ ಇಲ್ಲೋ. For me to get answers I used to fast. ನನಗೆ ಉತ್ತರ ಸಿಗಬೇಕಂತ ಹೇಳಿದ್ರೆ ನಾನು ಉಪವಾಸ ಮಾಡ್ತಿದ್ದೆ. I went to mummy and said, Mummy, I don't know which verse, I don't remember. ನನ್ನ ತಾಯಿಗೆ ಹೇಳಿದೆ, ತಾಯಿ ನನಗೆ ಗೊತ್ತಿಲ್ಲ ಯಾವ ಸ್ವರ ನಾನು ಕೇಳಿದೆ ಈ ರೀತಿಯಾಗಿ, But this what happened. ಆದರೆ ಈ ರೀತಿಯಾಗಿ ನನ್ನ ಜೀವಿತದಲ್ಲಿ ನಡೀತಾ ಇದೆ. Then my mom remembered me one word. ಆಗ ನನ್ನ ತಾಯಿಯರು ಒಂದು ವಚನ ನನಗೆ ಜ್ಞಾಪಿಸಿಕೊಂಡ್ರು. Hey beta, when you met with an accident, ಮಗನೇ, ನೀನು ನಿನ್ನ ಆಕ್ಸಿಡೆಂಟ್ ಆದಾಗ in tears, ನೀನು ಕಣ್ಣೀರಲ್ಲಿದ್ದಾಗ, in tears, I am me in tears. ನಾನು ತಾಯಿಯಾಗಿ ನಿನಗೆ ಕಣ್ಣೀರು ಹಾಕಿತ್ತಿರುವಾಗ I opened my Bible like this. ನಾನು ಸತ್ಯವೇದ ತೆರೆದಾಗ Random verse came, Malachi chapter 3. ಮಲಾಕಿ 3ನೇ ಅಧ್ಯಾಯ ಬಂತು, which says, turn to me, since forefathers you have robbed me. ಅದರಲ್ಲಿ ಏನು, ನಿಮ್ಮ ಪೂರ್ವಜಕರು ನನ್ನಿಂದ ತಿರುಗಿಕೊಂಡಿದ್ದಾರೆ, ಇವಾಗ ನೀವು ನನ್ನ ಬಳಿಗೆ ತಿರುಗಿಕೊಳ್ಳ್ರಿ ಅಂತ ವಚನ ಬಂತು. Okay, you turn to me and I'll turn to you. ನೀವು ನನ್ನ ಬಳಿಗೆ ತಿರುಗಿಕೊಳ್ಳ್ರಿ, ನಾನು ನಿನ್ನ ಬಳಿಗೆ ತಿರುಗುತ್ತೇನೆ ಅಂತ ದೇವರ ವಾಕ್ಯ. You remember I preached this to you in the hospital? ನಿಮಗೆ ಗೊತ್ತಾ, ಹಾಸ್ಪಿಟಲ್ ಅಲ್ಲಿ ಈ
ವಚನ ಬೋಧಿಸಲ್ಪಟ್ಟಿತು ನಿನಗೆ? Then this kind of conversation, something like this. ಸೊ ಈ ರೀತಿಯಾಗಿ ತಾಯಿ ನನ್ನ ಜೊತೆ ಮಾತನಾಡ್ತಾ ಇದ್ಲು. I went to him next time. ಮತ್ತೆ ನಾನು ಆ ವ್ಯಕ್ತಿ ಬಳಿಗೆ ಹೋದೆ. I said, this is the verse. ಸೊ ನಾನು ಹೇಳಿದೆ, ಈ ವಾಕ್ಯದಿಂದ ದೇವರು ನನ್ನ ಜೊತೆ ಮಾತನಾಡಿದಂತ ನನ್ನ ಸ್ನೇಹಿತನಿಗೆ Through this word, if you want word, this is the word. Through this word I am saved, I said. ನೀನು ನಂಬೋದಾದ್ರೆ ನಂಬು, ಈ ವಚನದಿಂದ ನಾನು ರಕ್ಷಣೆ ಹೊಂದಿದೆ, ಇದೇ ನನಗೆ ತಾಯಿ ತಿಳಿಸಿದಾರೆ ಅಂತ ನಾನು ಹೇಳಿದೆ. अरे ऐसा वचन पर नहीं होते सेव. ಸೊ ಆ ವ್ಯಕ್ತಿ ಹೇಳಿದನು, ಅರೆ ಇಂಥ ವಾಕ್ಯದಿಂದ ನೀನು ರಕ್ಷಣೆ ಹೇಗೆ ಹೊಂದಬಹುದು? This fellow wanted word, I gave him word. ಆ ವ್ಯಕ್ತಿ ಯಾವ ಸತ್ಯವೇದದ ವಚನ ಬೇಡ್ತಾ ಇದ್ದ, ನಾನು ಕೊಟ್ಟೆ. How many of you are in this boat, what I am speaking? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ಮತ್ತೆ ನನ್ನ ಜೊತೆ? How many of you are in this boat? In this boat, yani? ಈ ದೋಣಿಯಲ್ಲಿ, ಈ ಒಂದು ಜೀವಿತದ ಶೈಲಿಯಲ್ಲಿ ನನ್ನ ಹಾಗೆ ಇನ್ನು ಎಷ್ಟು ಜನರು ಇಲ್ಲಿದ್ದೀರಿ? ಯಾರಾದ್ರೂ ಇದ್ದೀರಾ? ಇಲ್ಲ, ಇದ್ರೂ ಕೈ ಹಬ್ಸಲ್ಲ. ಪಾಸ್ಟರ್ ಒಂದೇನು ತಗೋತಾನ. Amen. ಆಮೆನ್. Am I relating? ಅರ್ಥ ಆಗ್ತಿದೆಯಾ ನಿಮಗೆ? Am I relating? Say yes or no. ಅರ್ಥ ಆಗ್ತಿದ್ದೀರಾ? ಹೌದಂತ ಹೇಳ್ರಿ, ಇಲ್ಲ ಇಲ್ಲ. How many of you are confused, right? ಎಷ್ಟು ಜನರಿಗೆ ಸಂಶಯ ಇರ್ತದಲ್ಲ? Raise your, there is hand in the heart. Raise that. ನಮ್ಮ ಹೃದಯದಲ್ಲಿ ಕೂಡ ಒಂದು ಕೈ ಇರ್ತದೆ. ಆ ಹೃದಯದಿಂದ ಆ ಕೈ ಆದ್ರೂ Spirit hand. ಆತ್ಮಿಕ ಕೈ ಆದ್ರೂ ಎಬ್ಬಿಸಿ And ಹೇಳಿ, say, Lord, please help me to understand this. ದೇವರೇ ಸಹಾಯ ಮಾಡು, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೃದಯದಿಂದ I ದೇವರಿಗೆ gave that fellow word and that fellow is saying, ऐसा वचन से नहीं सेव होते. ಅವ್ನು ಪ್ರಶ್ನೆ ಕೇಳಿದ, ಅವನಿಗೆ ದೇವ್ರ ವಾಕ್ಯ ಹೇಳಿದೆ, ಅವನು ಹೇಳ್ತಾ ಇದ್ದಾನೆ ಈ ವಾಕ್ಯಗಳು ಇಲ್ಲ, ಇಂಥ ವಾಕ್ಯ ಅಲ್ಲ. ಇಂಥ ವಾಕ್ಯ ಅಲ್ಲ. I said, you fellow, how were you saved? You tell me. ನಾನು ಹೇಳಿದೆ, ನೀನು ಹೇಳಪ್ಪ, ಇವಾಗ ನೀನು ಯಾವ ವಾಕ್ಯದಿಂದ ರಕ್ಷಣೆ ಹೊಂದಿದ್ಯಾ? You give me how you got saved. ನೀನು ಉದಾಹರಣೆ ಕೊಡು, ಹೇಗೆ ನೀನು ರಕ್ಷಣೆ ಹೊಂದಿದ್ಯಾ? Before they were about to baptize us, ಸೊ ಮುಂಚೆ ನಮಗೆ ದೀಕ್ಷಾಸ್ನಾನ ಮಾಡೋದಕ್ಕಿಂತ ಮುಂಚೆ they gave us 10 Bible verses. ಅವರು 10 ದೇವರ ವಾಕ್ಯಗಳು ನಮಗೆ ಕೊಟ್ಟರು. Okay. In that Bible verses, 10, 20, in that Bible verses, or personally if we read something, somebody preached, that verse touched our life. ಸೊ ಅವ್ರು ಹೇಳಿದ್ರು, ಈ 10 ವಚನಗಳು ಮತ್ತು 20 ವಚನಗಳು ಯಾರಾದರೂ ಬೋಧಿಸಿದ್ರು, ಆ ವಾಕ್ಯಗಳು ನಮ್ಮ ಹೃದಯಕ್ಕೆ ತಲುಪಿತು. I asked him, okay, which verse you? Pastor gave me one verse, I read that verse. ನಾನು ಕೇಳಿದೆ ಯಾವ ವಾಕ್ಯ? ಅವ್ರು ಹೇಳಿದ್ರು, ಪಾಸ್ಟರ್ನಿಗೆ ವಚನ ಕೊಟ್ಟರು, ನಾನು ಓದಿದೆ. And I read that verse and I'm saved. ನಾನು ಓದಿದೆ, ಆಮೇಲೆ ರಕ್ಷಣೆ ಹೊಂದಿಬಿಟ್ಟೆ ಅಂತ ಅವ್ರು ಹೇಳಿದ್ರು ಒಂದು ವಾಕ್ಯ. John chapter 3 verse 16 was his verse. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ. There are salvation verses. ಮತ್ತೆ ರಕ್ಷಣೆ ವಾಕ್ಯಗಳು ಕೂಡ ಇದಾವೆ. Only by those verses you can be saved. ಸೊ ಕೇವಲ ಆ ವಾಕ್ಯಗಳು ಓದೋದಾದ್ರೆ, ತಿಳಿದುಕೊಳ್ಳೋದಾದ್ರೆ ನೀವು ರಕ್ಷಣೆ ಹೊಂದುತ್ತೀರಾ ಅಂತ ಹೇಳಿದ್ರು. I said like, ನಾನು बोले ಅನ್ಕೊಂಡೆ, तो मेरा टम रहकर मैं जो याद करे सो वो पक्का था बोला मैं. ನಾನು ಅನ್ಕೊಂಡೆ, ನಾನು ಕುಡುಕನಾಗಿ ಏನು ಜ್ಞಾಪಕ ಮಾಡ್ಕೊಂಡಿದ್ದೆ ವಾಕ್ಯ ಅಥವಾ ಯಾವ ವಿಷಯಗಳು ಅದು ನಿಜವಾಗಿದೆ ಅಂತ ನಾನು ಅನ್ಕೊಂಡೆ. And I said, I am saved. I don't know how to explain. I, my God, know about it. That's it. ನಾನು ರಕ್ಷಣೆ ಹೊಂದಿದ್ದೇನೆ, ಹೇಗೆ ನಾನು ಅರ್ಥ ಮಾಡಿಸ್ಬೇಕು ಹೇಳಬೇಕು ನಂಗೆ ಗೊತ್ತಿಲ್ಲ, ಆದರೆ ನನಗೆ ಮತ್ತು ನನ್ನ ದೇವರಿಗೆ ಚೆನ್ನಾಗಿ ಗೊತ್ತಂತ ಅನ್ಕೊಂಡೆ ನಾನು. Hallelujah. This saved person ಈ ರಕ್ಷಣೆ ಹೊಂದಂತ ವ್ಯಕ್ತಿ and his friend ಆತನ ಸ್ನೇಹಿತನು one day got upset because they were not allowed to touch the instruments in the church. ಒಂದು ದಿನ ಆತನಿಗೆ ನಿರಾಶೆ ಆಯಿತು, ದುಃಖವಾಯಿತು. ಯಾಕಂತೇಳಿ ಸಭೆಯಲ್ಲಿ ಯಾವುದೇ ಇನ್ಸ್ಟ್ರೂಮೆಂಟ್ ಮುಟ್ಟಲಿಕ್ಕೆ ಅವ್ರು ಕೊಡಲಿಲ್ಲ, ಅವ್ರಿಗೆ ಬೈದ್ರು. And one fellow was about to sing a song. He wanted to sing a song for the conference. ಮತ್ತೆ ಒಂದು ವ್ಯಕ್ತಿಗೆ ಕಾನ್ಫರೆನ್ಸ್ ಅಲ್ಲಿ ಒಂದು ಹಾಡು ಹಾಡಬೇಕಂತ ಅದನ್ನ ಆಸೆ ಇತ್ತು. But that person said, तेरा देख और यशरोन देख कितना अच्छा गाता है. ಆ ವ್ಯಕ್ತಿಗೆ ಹೇಳಿದ್ರು, ನೀನು ನೋಡು ಮತ್ತೆ ಯಶ್ರೋನ್ ನೋಡು ಎಷ್ಟು ಚೆನ್ನಾಗಿ ಹಾಡ್ತಾನೆ. यशरोन को गिफ्ट है, यशरोन को करने दे, तू दूसरा कुछ तो क्या. ಯಶ್ರೋನ್ಗೆ ಏನಿದೆ, ವರ ಇದೆ, ಅವ್ನು ಚೆನ್ನಾಗಿ ಹಾಡ್ಬೋದು, ನೀನು ಏನು ಮಾಡಬೇಡ, ನೀ ಹಾಡಬೇಡ, ನೀ ಬೇರೆದೇನಾದ್ರು ಮಾಡಂತ. And sadly that fellow is to pick me and drop me every day for the church. ಮತ್ತೆ ದುಃಖಕರವಾದ ವಿಷಯ ಏನಂದ್ರೆ, ಆ ವ್ಯಕ್ತಿ ಪ್ರತಿ ವಾರ ನನಗೆ ಸಭೆಗೆ ಬಿಡೋದು ತಗೊಂಡು ಹೋಗೋದು ಅವನೇ ಆಗಿದ್ದ. He turned to me. ಅವನು ಒಂದು ದಿನ ನನ್ನ ಕಡೆ ತಿರುಗಿ ಹೇಳ್ತಾನೆ, That day only he turned ಅದೇ to ದಿನ me. He used to call me brother. ನನಗೆ ಬ್ರದರ್ ಅಂತ ಕರಿತಿದ್ರು. That day he is saying, ಆ ದಿನ ಅವ್ರು ಏನು ಹೇಳಿದ್ರು, अबे कल से मेरे साथ नहीं आने का तू. ಏನ್ಲೇ ನಾಳಿಂದ ನೀ ನನ್ನ ಜೊತೆ ಬರಬೇಡೇನ. That fellow took his vehicle. I was sitting backside. He took to one pawn shop. ನಾನು ಅವ್ನ ಹಿಂದ್ಗಡೆ ಕುತ್ಕೊಂಡಿದ್ದೆ, ಅವ್ನು ನನಗೆ ಒಂದು ಪಾನ್ ಶಾಪ್ ಕರ್ಕೊಂಡು ಹೋದ. Cigarette देख. Suddenly he took a cigarette. ಅವ್ನು ಸಿಗರೇಟ್ ತಗೊಂಡ. While smoking मैं छोड़ दिया था, मैं इसकी वजह से टेंशन में आके और पी रहा है. ಅವನೇನಿಲ್ಲ, ನಾ ಬಿಟ್ಟಿದೆ ಸಿಗರೇಟ್ ಸೇರೋದು, ಈ ಟೆನ್ಷನ್ ಇಂದ ಈ ಘಟನೆಯಿಂದ ನಾನು ಮತ್ತೆ ಕುಡಿತಾ ಇದ್ದೇನೆ ಟೆನ್ಷನ್ ಆಗಿ.
Then I said, ये वर्स वाले salvation सच्चा salvation नहीं है. ನಾನು ಅವಾಗ ಅನ್ಕೊಂಡೆ ಈ ವಾಕ್ಯಗಳು ಓದಿ ರಕ್ಷಣೆ ಹೊಂದಿದವರು ಇದು ನಿಜವಾದ ರಕ್ಷಣೆ ಅಲ್ಲ ಅಂತ. ವಾಕ್ಯದಿಂದ ರಕ್ಷಣೆ ಆಗ್ತಿತ್ರಿ. ವಾಕ್ಯದಿಂದ ರಕ್ಷಣೆ ವಾಕ್ಯದಿಂದನೇ ರಕ್ಷಣೆ ಆಗ್ತೈತೆ. ಎಸ್, ಅಂಡರ್ಸ್ಟುಡ್. ಆದರೆ ಯಾರೋ ಬ್ಯಾಪ್ಟಿಸಮ್ ಮಾಡ್ಕೋಬೇಕಂತ ಒಂದು ವಚನ ಕೊಟ್ಟು ಬ್ಯಾಪ್ಟಿಸಮ್ ಆಗಪ್ಪ ಅಂತ ಮುನುಗಿಸಿದ್ರೆ ಅಲ್ಲ, ಇಟ್ಸ್ ರಾಂಗ್. ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಗ್ತಿದೆಯಾ? ಐ ಆಮ್ ನಾಟ್ ಅಗೇನ್ಸ್ಟ್ ವರ್ಡ್, ಐ ಆಮ್ ವಿತ್ ವರ್ಡ್, ಐ ಆಮ್ ಇನ್ ವರ್ಡ್. ನಾನು ದೇವರ ವಾಕ್ಯ ವಿರೋಧವಲ್ಲ, ನಾನು ವಾಕ್ಯದಲ್ಲಿದ್ದೇನೆ, ವಾಕ್ಯ ನನ್ನಲ್ಲಿದೆ. ಆದರೆ ದೇವರ ವಾಕ್ಯ ಒಂದು ಕಾರಣಕ್ಕಾಗಿ ಅಷ್ಟೇ ನೀವು ಮಾಡೋದಾದ್ರೆ ತಪ್ಪು. Those people were saved like this. ಸೊ ಮುಂಚೆ ಜನರು ಈ ರೀತಿಯಾಗಿ ರಕ್ಷಣೆ ಹೊಂದುತ್ತಾ ಇದ್ರು. There is baptism service. How many of you want to baptized? ಬಪ್ತಿಸ್ಮ ಸರ್ವಿಸ್ ಇದೆ. ಎಷ್ಟು ಜನಕ್ಕೆ ದೀಕ್ಷಾಸ್ನಾನ ಬೇಕು? How many are not baptized? ಎಷ್ಟು ಜನ ಇಲ್ಲಿ ದೀಕ್ಷಾಸ್ನಾನ ಹೊಂದಲಿಲ್ಲ, ತಗೊಂಡಿಲ್ಲ? ಜನ ಬ್ಯಾಪ್ಟಿಸಮ್ ತಗೊಂಡಿಲ್ಲ? ಕೈ ಎತ್ತರಿ ಪ್ಲೀಸ್, ಎತ್ತರಿ. ದೀಕ್ಷಾಸ್ನಾನ ಯಾರ್ದು ಆಗಿಲ್ಲ ಕೈ ಎತ್ತರಿ ಬೇಗ. ಓಕೆ, ಕ್ಯಾನ್ ಐ ಸಿ? ನೋಡಬಹುದಾ? ಪ್ಲೀಸ್ ಮೇಕ್ ಅ ನೋಟ್. ಎಸ್. After that, after this service session, they'll get ready for baptism. ಓಕೆ. ಈ ಸೆಷನ್ ಆದ ನಂತರ ಅನೇಕ ಜನರು ದೀಕ್ಷಾಸ್ನಾನ ತೆಗೆದುಕೊಳ್ಳಿಕ್ಕೆ ಸಿದ್ಧರಾಗ್ತೀರಿ. Hallelujah. Hallelujah. Those days baptism, ಆ ದಿನಗಳಲ್ಲಿ before baptism, they'll call you. ದೀಕ್ಷಾಸ್ನಾನ ಆಗೋದಕ್ಕಿಂತ ಮುಂಚೆ ಅವರು ಕರೀತಾರೆ. They'll give one word. ಅವರು ಒಂದು ವಾಕ್ಯ ಕೊಡ್ತಾರೆ. Read that word. ಆ ವಾಕ್ಯ ಓದಪ್ಪ. And that day is a baptism. No ಆ training. ದಿನ ಏನಾಯ್ತು? ದೀಕ್ಷಾಸ್ನಾನ. They get baptized. ಅವ್ರು ದೀಕ್ಷಾಸ್ನಾನ ಹೊಂದೋ ದಿನ. Okay, that's why they get easily backslide also. ಅದಕ್ಕಾಗಿ ಸುಲಭವಾಗಿ ಅವ್ರು ಏನ್ ಮಾಡ್ತಾರೆ? ಹಿಂದೆ ಜಾರಿ ಹೋಗ್ತಾರೆ. And God in His mercy, He will never leave nor ಸೊ forsake. ದೇವರು ತನ್ನ ದೇಹದಲ್ಲಿ ಜನರನ್ನು ಬಿಟ್ಟು ಬಿಡೋದಿಲ್ಲ. These all guys have reformed back again. ಮತ್ತೆ ಆ ಜನರು ಎಲ್ಲರೂ ಪುನಃ ಸ್ಥಾಪಿಸಲ್ಪಟ್ಟಿದ್ದಾರೆ. Hallelujah. What I'm saying, you understanding what I'm saying? ಅರ್ಥ ಆಗ್ತಿದೆಯಾ ನಾನು ಹೇಳೋ ವಿಷಯಗಳು? Okay. So what I'm saying is, ನಾನು ಹೇಳೋ ವಿಷಯ ಏನಂದ್ರೆ, how do you know that you are saved? ನೀವು ಹೇಗೆ ತಿಳಿದುಕೊಳ್ಬಹುದು ನೀವು ರಕ್ಷಣೆ ಹೊಂದಿದ್ದೀರಂತ? What is the assurance that you are saved? ನಿಮ್ಗೆ ಏನ್ ಖಚಿತವಿದೆ ನೀವು ರಕ್ಷಣೆ ಹೊಂದಿದ್ದೀರಂತ? You know how the salvation comes? ನಿಮ್ಗೆ ಗೊತ್ತಾ ರಕ್ಷಣೆ ಹೇಗೆ ಬರ್ತದೆ? How salvation comes? ಹೇಗೆ ರಕ್ಷಣೆ ಬರ್ತಿದ್ರಿ? When you receive Jesus as your personal savior. ಯಾವಾಗ ನೀವು ಯೇಸು ಕ್ರಿಸ್ತನು ಸ್ವಂತ ರಕ್ಷಕನಾಗಿ ಸ್ವೀಕರಿಸುತ್ತೀರೋ. Okay, personal savior. What is the meaning of that? ಸ್ವಂತ ರಕ್ಷಕನು ಅಂತ ಹೇಳಿದ್ರೆ ಅರ್ಥ ಏನ್ರಿ? You are saved by all of the filthy sins. ನೀವು ಎಲ್ಲ He has saved you. That one understanding, with that one understanding you are saved. ನಿಮ್ಮ ಎಲ್ಲ ಕೆಟ್ಟ ಸ್ವಭಾವ ಎಲ್ಲ ಪಾಪದಿಂದ ಆತನು ನಿಮ್ಮನ್ನು ಕ್ಷಮಿಸಿ ರಕ್ಷಿಸಿದನಂತ ಈ ಒಂದು ಮನೋಸ್ಥಿತಿಗೆ ನೀವು ಬರೋದಾದ್ರೆ ನೀವು ರಕ್ಷಣೆ ಹೊಂದುತ್ತೀರಿ. Hallelujah. Hallelujah. For salvation there is no training. ರಕ್ಷಣೆ ಹೊಂದೋದಕ್ಕಾಗಿ ಯಾವ ಟ್ರೈನಿಂಗ್ ಇಲ್ರಿ. There is no training. ಯಾವ ಟ್ರೈನಿಂಗ್ ಇಲ್ಲ. 1 second is enough to be saved. 1 ಸೆಕೆಂಡ್ ಸಾಕ್ರಿ ರಕ್ಷಣೆ ಹೊಂದಬೇಕಂದ್ರೆ. ಒಂದು One ಸತ್ಯ ಸಾಕು. confession is enough to be saved. ನಿಮ್ಮ ಬಾಯಿಂದ ಒಂದು ಅರಿಕೆ ಮಾಡೋದಾದ್ರೂ ಕೂಡ ಸಾಕು ನೀವು ರಕ್ಷಣೆ ಹೊಂದಬೇಕು. Thief on the cross said one word. ಆ ಶಿಲ್ಬೆ ಮೇಲೆ ಆ ಕಲ್ಲನ್ನು ಒಂದೇ ವಚನ ಹೇಳಿದ. He said, remember me. ಆತನ ಹೇಳಿದ, ಯೇಸುವೇ ನನ್ನನ್ನು ಜ್ಞಾಪಿಸಿಕೋ. Just one word. ಒಂದೇ ಪದ, ಒಂದೇ ಶಬ್ದ. Remember me. ನನ್ನನ್ನು ಜ್ಞಾಪಿಸಿಕೋ. Why did he say remember me? ಯಾಕೆ ಆ ಕಲ್ಲನ್ನು ಯೇಸು ಸ್ವಾಮಿ ಹೇಳ್ತಾನೆ ನನ್ನನ್ನು ಜ್ಞಾಪಿಸಿಕೋ? Because he understood that he is the savior and he can save him. ಯಾಕೆಂದ್ರೆ ಆ ಕಲ್ಲನ್ನು ಅರ್ಥ ಮಾಡಿಕೊಂಡದ ಯೇಸು ಕ್ರಿಸ್ತನು ರಕ್ಷಕನಾಗಿದ್ದಾನೆ, ಆತನು ಕಲ್ಲನಾಗಿದ್ದಾನೆ, ಆತನಿಗೆ ರಕ್ಷಣೆ With ಬೇಕು. that one understanding he got saved. ಆ ಮನೋಸ್ಥಿತಿಯಿಂದ ಆತನು ರಕ್ಷಣೆ ಹೊಂದಿಕೊಂಡ್ಬಿಟ್ಟ. If you have that understanding you are saved. ಇವತ್ತು ನೀವು ಆ ಮನೋಸ್ಥಿತಿ ನಿಮ್ಮಲ್ಲಿ ಇರೋದಾದ್ರೆ ನೀವು ರಕ್ಷಣೆ ಹೊಂದುತ್ತೀರಿ. Understood? ಅರ್ಥ ಆಗ್ತದೆಯಾ? And there need to be a confession of your sins. ಮತ್ತೆ ನೀವು ಅರಿಕೆ ಮಾಡಬೇಕು ನಿಮ್ಮ ಪಾಪಗಳ ಕುರಿತಾಗಿ. Hallelujah. Hallelujah. ಯಾಕೆ ಮಾಡಬೇಕ್ರಿ ಬ್ರದರ? ಯಾಕೆ ಮಾಡಬೇಕ್ರಿ? I'll tell you practically, I'll tell you why. ಸ್ವಾಭಾವಿಕವಾಗಿ ಕಾರ್ಯರೂಪದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಯಾಕೆ ಅಂತ. We'll read one verse. ಒಂದು ವಾಕ್ಯನ ಓದೋಣ. 1 John 1:9. 1ನೇ ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. 1ನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. Hallelujah. Hallelujah. Does it say anywhere that you have to go to the Mount Sinai
ಇಲ್ಲೇ You have to go to Jerusalem to be saved, ಇಲ್ಲೇ baptized in ನೀವು ಸೀನಾ Jordan. ಬೆಟ್ಟಕ್ಕೆ ಹೋಗಬೇಕು ಅಂತ ಎಲ್ಲಾದ್ರೂ ಬರ್ದಿದ್ಯಾ? No, right? ಇಲ್ಲಲ್ಲ. Very simple. What it says? ಬಹಳ ಸುಲಭವಾಗಿ ಬರೆಯಲ್ಪಟ್ಟಿದೆ. ಏನು ಹೇಳ್ತಾ ಇದೆ ದೇವರ ವಾಕ್ಯವು? ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಹೇಳಿ ಎಲ್ಲರೂ ಶುದ್ಧಿ ಮಾಡುವವನು. Amen. ಆಮೆನ್. Put one finger like this and turn your Bible to James chapter 5. ಅಲ್ಲೇ ಒಂದು ಬಟ್ ಇಟ್ಟು ಏನು ಮಾಡ್ರಿ, ಯಾಕೋಬ ಬರೆದ ಪತ್ರಿಕೆ 5ನೇ ಅಧ್ಯಾಯಕ್ಕೆ ನೀವು ತಿರುಗಿಕೊಳ್ಳ್ರಿ. James chapter 5 verse 13 onwards. 13ನೇ ವಚನದಿಂದ It says, is anyone among you suffering? Let him pray. Is anyone cheerful? Let him sing praises. Is anyone among you sick? Let him call for the elders of the church and let them pray over him, anointing him with oil in the name of the Lord. Yes. And the prayers of the faith will save the one who is sick, and the Lord will raise him up. And if he has committed sins, okay? If he has committed sins, he will be forgiven. Therefore, confess your sins with one another and pray for one another that you may be healed. ಆಮೆನ್. Amen. Kannada, you yes. can read, in Kannada, you can read from 15 onwards, I think. 15ನೇ ವಚನದಿಂದ ನೀವು ಓದಬಹುದು. ಇಲ್ಲ 15 ಮುಂದೆ ಮುಂದೆ. Amen. ಆಮೆನ್. Okay, come back to 1 John 1:9. 1ನೇ ಯೋಹಾನ 1ನೇ ಅಧ್ಯಾಯ 9ನೇ ವಚನಕ್ಕೆ ನಾವು If you ಬರೋಣ. confess our sins, ನಮ್ಮ if we ಪಾಪಗಳನ್ನು confess ನಾವು our ಅರಿಕೆ ಮಾಡೋದಾದ್ರೆ sins, why we have to confess? ಯಾಕೆ ನಾವು ಒಪ್ಪಿಕೊಳ್ಳಬೇಕು? Why confession has so much power? ಯಾಕೆ ನಮ್ಮ ಪಾಪ ಒಪ್ಪಿಕೊಳ್ಳೋದ್ರಲ್ಲಿ ಬಲವಿದೆ? Is there power in the Mangal Sutra or is there power in the confession? ನೀವು ಮಾಡೋ ಅರಿಕೆಯಲ್ಲಿ ಬಲವಿದೆಯೋ ಅಥವಾ ಮಂಗಲಸೂತ್ರದಲ್ಲೇ ಬಲವಿದೆಯೋ? How many of you depend on Mangal Sutra? Tell me. ಎಷ್ಟು ಜನರು ಮಂಗಲಸೂತ್ರದ ಮೇಲೆ ನೀವು ಆಧಾರಗೊಳ್ಳುತ್ತೀರಿ ಹೇಳ್ರಿ? That means apart from Indian, all other country people are doing adultery. ಇದರರ್ಥ ಭಾರತ ದೇಶವನ್ನು ಬಿಟ್ಟು ಬೇರೆ ಎಲ್ಲ ದೇಶದ ಜನರು ಏನು ಮಾಡ್ತಾ ಇದ್ದಾರೆ? ವ್ಯಭಿಚಾರ ಮಾಡ್ತಾರೆ. ಯಾಕೆಂದ್ರೆ ಅವರು ಮಂಗಲಸೂತ್ರನೇ ಹಾಕೋದಿಲ್ಲ. ಅರ್ಥ ಆಗ್ತದೆಯಾ? How many of you understanding this? ಎಷ್ಟು ಜನರಿಗೆ ಅರ್ಥ ಆಗ್ತದೆ? In the Old Testament, ಹಳೆ ಒಡಂಬಡಿಕೆಯಲ್ಲಿ there was no Mangal Sutra. ಮಂಗಲಸೂತ್ರ ಇರಲಿಲ್ಲ. Okay? Do you know what was the marriage? ನಿಮಗೆ ಮದುವೆ ಏನು ಗೊತ್ತಾ ಆ ಸಮಯದಲ್ಲಿ? Kabul hai. ಒಡಂಬಡಿಕೆ, Kabul hai. ಸ್ವೀಕರಿಸುವಿಕೆ. I do is over. ಹೌದು, ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳುವಾಗ ಅದು ಮದುವೆ ಆಗ್ಬಿಡ್ತಿದೆ. Having a people of testimony, ಮತ್ತೆ 4 ಜನರು ಸಾಕ್ಷಿಯಾಗಿ ಇರೋದ್ರಿಂದ in front of them, ಅವರ ಮುಂದೆ if 2 people confess, 2 ಜನರು ಮದುವೆ ಆಗೋರು ಒಪ್ಪಿಕೊಳ್ಳುದ್ರೆ, I will take care of you, ನಾನು ನಿನಗೆ ಕಾಳಜಿ ವಹಿಸುತ್ತೇನೆ, I'll marry you, ನಾನು ನಿನಗೆ ಮದುವೆ ಆಗುತ್ತೇನೆ. for all the promises when they say I do, ಎಲ್ಲ ವಾಗ್ದಾನಕ್ಕೆ ಒಡಂಬಡಿಕೆ ಅವರು ಹೌದು ನಾನು ಮಾಡುತ್ತೇನೆ ಅಂತ ಸಿದ್ಧವರಾಗುವಾಗ, with one word the heaven seals you as husband and wife. Henceforth whenever you get into the relationship, it is neither fornication, it is neither called adultery, it is a holy bed. ಆ ಒಪ್ಪಂದ ನೀವು ಮಾಡುವಾಗ, ಅರಿಕೆ ಮಾಡುವಾಗ ಪರಲೋಕವು ಅದಕ್ಕೆ ಏನು ಮಾಡ್ತದೆ? ಲಕ್ಷಿಸುತ್ತದೆ. ನೀವು ಅವಾಗ ಗಂಡ ಹೆಂಡತಿ ಆಗಿರ್ತೀರಿ. ನಿಮ್ಮ ಮಧ್ಯದಲ್ಲಿರುವ ಸಂಬಂಧ ಯಾವ ವ್ಯಭಿಚಾರ ಅಥವಾ ಪಾಪವಲ್ಲ, ಅದು ಪರಿಶುದ್ಧವಾದ ಸಂಬಂಧವಾಗಿರುತ್ತದೆ. If you don't confess and you commit sin, ಒಂದು ವೇಳೆ ನೀವು ಅದನ್ನು ಅರಿಕೆ ಮಾಡದೆ, ನೀವು ಗಂಡ ಹೆಂಡತಿ ಅಂತ ಒಪ್ಪಿಕೊಳ್ಳದೆ ನೀವು ಪಾಪ ಮಾಡೋದಾದ್ರೆ, ತಪ್ಪು ಮಾಡೋದಾದ್ರೆ, that is called as ಅದಕ್ಕೆ ಏನು ಹೆಸರು? sin.
ಅದಕ್ಕೆ ಪಾಪ ಹೆಸರು. You saw what there is a power in the confession. ನಿಮಗೆ ಅರ್ಥ ಆಯ್ತಾ? ನಮ್ಮ ಅರಿಕೆಯಲ್ಲಿ ಒಪ್ಪಂದದಲ್ಲಿ ಎಷ್ಟು ಬಲವಿದೆ. You want to know how much power? Proverbs chapter 18:21. ಜ್ಞಾನೋಕ್ತಿ 21. 18:21. 18ನೇ ಅಧ್ಯಾಯ 21ನೇ ವಚನ. ಜ್ಞಾನೋಕ್ತಿ 18ನೇ ಅಧ್ಯಾಯ. This is very basic. ಇದು ಬಹಳ ಸ್ವಾಭಾವಿಕವಾದ, but we are elaborating it. ಆದರೆ ಇದನ್ನು ನಾವು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡ್ತಾ ಇದ್ದೇವೆ. Yes. ವಿಸ್ತಾರಗಳು. Is it helpful for you? ನಿಮ್ಗೆ ಅರ್ಥ ಆಗ್ತಿದೆಯಾ ಸ್ಪಷ್ಟವಾಗಿ? Praise the Lord. In the English Bible, it very simply says, ಇಂಗ್ಲಿಷಲ್ಲಿ ಈ ತರ ಹೇಳ್ತದೆ, there is power in your words. ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ. Hallelujah. Hallelujah. What is there? ಏನೈತ್ರಿ? There is power in your ನಿಮ್ಮ ತುಟಿಯಲ್ಲಿ ಏನಿದೆ? ಶಕ್ತಿ. word. When you look at a girl and say, I do. ನೀವು ಒಬ್ಬ ಸ್ತ್ರೀ ಹತ್ರ ನೋಡಿ, ಹೌದು ನಾನು ಮಾಡುತ್ತೇನೆ, ಒಪ್ಪಿಕೊಳ್ಳುತ್ತೇನೆ, Okay, I agree to marry you. ನಿನಗೆ ಮದುವೆ ಆಗ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. Okay, if with that one word, okay, you are getting in connect and becoming one flesh with her, ಆ ಒಂದು ಒಡಂಬಡಿಕೆ ಮಾಡೋದ್ ಮುಖಾಂತರವಾಗಿ ನೀವು ಒಂದು ದೇಹದಲ್ಲಿ ಸಹಭಾಗ ಆಗಿರ್ತೀರಿ. ಸಹಭಾಗ ಆಗಿದ್ರೆ, okay, how much more you will become united with Jesus when you confess that he is your Lord. ಒಂದು ವ್ಯಕ್ತಿ ಜೊತೆ ಬೇರೆ ಶರೀರ ಆಗಿ ನೀವು ಒಂದು ಶರೀರ ಆಗ್ಬೋದಂದ್ರೆ, ಕ್ರಿಸ್ತನ ಜೊತೆ ನೀವು ಒಪ್ಪಿಕೊಳ್ಳುವಾಗ ಇನ್ನು ಎಷ್ಟು ಆತನ ಒಳಗಡೆ ನೀವು ಹೋಗಿರ್ತೀರಿ. Please understand this. ನೀವು ಒಂದಾಗಿರ್ತೀರಿ. There are two external bodies. ಇವಾಗ ಎರಡು ಬೇರೆ ಬೇರೆ ದೇಹಗಳಿದಾವೆ. How many bodies? ಎಷ್ಟು ದೇಹಗಳ್ರಿ? Two external bodies. ಎರಡು ಬೇರೆ ದೇಹಗಳು. Also a physical body. This is also a physical body. ಇದು ಕೂಡ ಶಾರೀರಿಕವಾಗಿದೆ, ಇದು ಕೂಡ ಶರೀರವಾಗಿದೆ. Understood? When we say I do, ನಾನು ಹೇಳ್ತೇನೆ ಹೌದು ನಾನು ಒಪ್ಪಿಕೊಳ್ಳುತ್ತೇನೆ. the two bodies are becoming one. ಇವಾಗ ಎರಡು ದೇಹಗಳು ಏನಾಗ್ತದೆ? ಗಂಡ ಹೆಂಡತಿಯಾಗಿ ಅವರು ಒಂದು ದೇಹ ಆಗಿ ಮಾರ್ಪಡ್ತಾ ಇದ್ದಾರೆ. They considered as one flesh. ಇವಾಗ ಅವರು ಒಂದೇ ದೇಹ. They considered as one flesh, but they have two different bodies. ಒಂದೇ ದೇಹ ಇದ್ರೂ ಕೂಡ ಇವಾಗ ಏನಾಗಿದೆ? ಎರಡು ದೇಹವಿದಾವೆ. With one confession, if two different bodies can become one flesh, ಒಂದು ಒಪ್ಪಂದ, ಒಂದು ಅರಿಕೆ ಮುಖಾಂತರ ಇಬ್ರು ಒಂದಾಗೋದಾದ್ರೆ, one physical body and one is invisible spirit, ಒಂದು ಕಾಣದೇ ಇರುವ ಆತ್ಮ, ಒಂದು ಮತ್ತೆ ಕಾಣುವ ದೇಹವು, one physical body of yours and one spirit of Jesus. ನಿಮ್ಮ ಶಾರೀರಿಕ ದೇಹ ಮತ್ತೆ ಯೇಸು ಕ್ರಿಸ್ತನ ಆತ್ಮವು. When you confess to Jesus, I do, ನೀವು ಯೇಸು ಕ್ರಿಸ್ತನ ಬಳಿಯಲ್ಲಿ ಹೌದು ನಾನು ಮಾಡುತ್ತೇನೆ, ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳುವಾಗ, please forgive me for all of my sins, ನನ್ನ ಪಾಪದಿಂದ ನನ್ನನ್ನು ಕ್ಷಮಿಸು ಅಂತ ಹೇಳುವಾಗ, please forgive me for all my filthiness, ನನ್ನ ತಪ್ಪುಗಳಿಗಾಗಿ ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳುವಾಗ, I now understand that you are my savior. ನಾನು ಇವಾಗ ಅರ್ಥ ಮಾಡಿಕೊಳ್ಳುತ್ತೇನೆ, ನೀನು ನನ್ನ ರಕ್ಷಕನು. Henceforth I cannot live without you. ಇನ್ನು ಮುಂದೆ ನಾನು ನೀನು ಇಲ್ಲದೆ ಜೀವಿಸಲಿಕ್ಕೆ I ಆಗೋದಿಲ್ಲ. am helpless without you, ನೀನು Jesus. ಇಲ್ಲದೆ ಸಹಾಯವಿಲ್ಲದಂತೆ ನಾಗಿದ್ದೇನೆ. If two physical bodies can become one, how much more powerful will it be when Jesus and you become one? ಎರಡು ದೇಹದಲ್ಲಿ ಒಂದಾಗುವ ಬಲ ಇದ್ರೆ, ನೀವು ಯೇಸು ಕ್ರಿಸ್ತನ ಜೊತೆ ಒಂದಾಗ ಎಷ್ಟು ಬಲ ಇರಬಾರದು. Hallelujah. Hallelujah. The people who have understood, please clap your hands and glorify ಅರ್ಥ Jesus. ಮಾಡಿಕೊಂಡಿರುವ ಜನರು ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸಿರಿ. Shemandere hakaturomo shendere dalama sehendere mandoro. Understanding? ಅರ್ಥ ಆಗ್ತಿದೆಯಾ? Understanding. How many of you understood? ಎಷ್ಟು ಜನರಿಗೆ ಅರ್ಥ ಆಯ್ತ್ರಿ? When you confess, ನೀವು ಒಪ್ಪಿಕೊಳ್ಳುವಾಗ ಬಾಯಿಂದ, do you know what Jesus do? ಯೇಸು ಸ್ವಾಮಿ ಏನ್ ಮಾಡ್ತಾನ್ರಿ? He'll not be with you. ಆತ ನಿಮ್ಮ ಜೊತೆ ಇರಲ್ಲ, He'll not be behind you. ನಿಮ್ಮ ಹಿಂದ್ಗಡೆ ಇರಲ್ಲ. You'll say that ನೀ ಮುಂದೆ ಹೋಗು, ನಾವು ಹಿಂದೆ ಬರ್ತೀನಿ prayer. He'll not be. ಆತ ನೀವು ಮುಂದ್ಗಡೆ ಹೋಗ್ರಿ, ನಾವು ಹಿಂದ್ಗಡೆ ಇರ್ತೀನಿ ಅಂತ ಹೇಳಲ್ಲ. He is inside you. ಆತ ನಿಮ್ಮ ಒಳಗಡೆ ನಿಮ್ಮ ಒಂದಾಗಿರ್ತಾನೆ. He has become one with you. ಇವಾಗ ನಿಮ್ಮ ಜೊತೆ ಆತನು ಒಂದಾಗಿರುತ್ತಾನೆ. Praise the Lord. Praise the Lord. Hallelujah. Praise the Lord. Old Testament people, ಹಳೆ ಒಡಂಬಡಿಕೆ ಜನರು, they tried to have God in them. ಅವರು ದೇವರು ತನ್ನಲ್ಲಿ ಇರ್ಬೇಕಂತ ಅವ್ರು ಎಷ್ಟೋ ಬಯಸಿದ್ರು. They tried to have one visit
with God. ದೇವರಿಂದ ಒಂದು ಸ್ಪರ್ಶ, ಒಂದು ಸಂದರ್ಶನ ಆಗ್ಬೇಕಂತ ಅವ್ರು ಪ್ರಯತ್ನಿಸಿದ್ರು. But they feared. ಆದ್ರೆ ಅವ್ರು ಭಯಪಟ್ರು. Do you know why? ನಿಮ್ಗೆ ಗೊತ್ತಾ ಯಾಕೆ? If they encounter God with their filthiness, they used to die. ಒಂದ್ ವೇಳೆ ಅವರ ದೇಹದಲ್ಲಿ ಇದ್ದಂತ ಪಾಪದಿಂದ ಅವ್ರ ದೇವರಿಗೆ ಸಂದರ್ಶನ ಭೇಟಿ ಆಗೋದಾದ್ರೆ ಅವರು ಸತ್ತು ಹೋಗ್ತಾರೆ. If their lives are not right, ಅವ್ರ ಜೀವಿತ ಸರಿಯಾಗಿಲ್ಲ ಅಂದ್ರೆ, if they meet God, ಅವ್ರ ದೇವರಿಗೆ ಭೇಟಿ ಆಗುವಾಗ okay, they used to die. ಅವ್ರು ಸತ್ತು ಹೋಗ್ತಿದ್ರಿ. God thought one day, ದೇವರು ಒಂದು ದಿನ ವಿಚಾರ ಮಾಡಿದನು, Moses has the daring to come and meet me. ಮೋಶೆಗೆ ಧೈರ್ಯವಿದೆ ನನಗೆ ಬಂದು ಭೇಟಿ ಆಗ್ಲಿಕ್ಕೆ. But I want to meet everyone, Moses. ಆದ್ರೆ ಮೋಶೆ, ನಾನು ಈ ಬೇರೆ ಜನರಿಗೆ ಕೂಡ ಭೇಟಿ ಆಗ್ಬೇಕು. I don't meet you because I love you. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಅದಕ್ಕಾಗಿ ಮೋಶೆ ನಿನಗೆ ನಾನು ಭೇಟಿ ಆಗೋದಿಲ್ಲ ಅಂತ I ದೇವರು love the ಹೇಳ್ತಿದ್ದಾರೆ. entire Israelites, that's why I meet you. ಆದ್ರೆ ನಾನು ಇಸ್ರಾಯೇಲ್ ಎಲ್ಲ ಜನರನ್ನು ಪ್ರೀತಿಸುತ್ತೇನೆ, ಅದಕ್ಕಾಗಿ ಮೋಶೆ ನಾನು ನಿನಗೆ ಭೇಟಿ ಆಗುತ್ತೇನೆ ಅಂತ ದೇವರು ಹೇಳ್ತಿದ್ದಾರೆ. Understanding? ಅರ್ಥ ಆಗ್ತಿದೆಯಾ? I meet you for 40 days just because to give you instructions to give to my people. ನಾನು ನಿನಗೆ 40 ದಿನ ಭೇಟಿ ಆಗೋದು ನನ್ನ ಜನರಿಗೆ ಸಂದೇಶ ಮುಟ್ಟಿಸೋದಕ್ಕಾಗಿ. I love them. ನಾನು ಅವರನ್ನು I ಪ್ರೀತಿಸುತ್ತೇನೆ, want to be with them. ಅವ್ರ ಜೊತೆ ಇರ್ಬೇಕಂತ ಬಯಸುತ್ತೇನೆ. But you know what people used to do? ನಿಮ್ಗೆ ಗೊತ್ತಾ ಜನರು ಏನ್ ಮಾಡ್ತಿದ್ರು? No. ಇಸ್ರಾಯೇಲ್ ಜನ ಹೇಳ್ತಿದ್ರು, ಬೇಡಪ್ಪ. कितने लोग मर गए मालूम है? 70,000 लोग मर गए. 70,000 ಜನರು ಸತ್ತು ಹೋದ್ರು. जमीन फटकर अंदर गए. ಭೂಮಿ ಹರಿದು ಅವ್ರು ಒಳಗಡೆ ಹೋದ್ರು. नहीं. ಇಲ್ಲ, ನಾವು ಬಯಸೋದಿಲ್ಲ. Moses, you are good with God. ಮೋಶೆ, ನೀನು ದೇವ್ರ ಜೊತೆ ನಿನ್ನ ಸಂಬಂಧ ಚೆನ್ನಾಗಿದೆ, You come and instruct us. what ನೀವು to do. ಅಲ್ಲಿಂದ ಹೋಗಿ ಬಂದು ನಮ್ ಜೊತೆ ಮಾತನಾಡು, ನಾವು ಆಗಿ ದೇವ್ರ ಕಡೆ ಹೋಗೋದಿಲ್ಲ. God felt sad. ದೇವ್ರಿಗೆ ನಿರಾಶೆ ಆಯ್ತು, He ದುಃಖ said, like he thought in his heart, ದೇವ್ರ ತನ್ನ ಹೃದಯದಲ್ಲಿ ಅನ್ಕೊಂಡಿರ್ಬೋದು, what solutions shall I give to them? ಇದಕ್ಕೆ ಪರಿಹಾರ ಏನು ಇವಾಗ? Go home and read, okay? ನೀವು ಮನೆ ಹೋಗಿ ಇದನ್ನು ಓದ್ರಿ, Leviticus ಬರ್ಕೊಳ್ರಿ. chapter 1, the entire chapter you read. But Leviticus chapter 1. ಯಾಜಕ ಕಾಂಡ ಮೊದಲನೇ ಅಧ್ಯಾಯ ಪೂರ್ತಿ ನೀವು ಮನೆಗೆ ಹೋಗಿ ಓದ್ರಿ. You go and read there, but we will demonstrate what it is. ಆದ್ರೆ ಅದ್ರ ಬಗ್ಗೆ ಇವತ್ತು ನಾವು ಕಾರ್ಯರೂಪದಲ್ಲಿ ನಾವು ನೋಡಿಕೊಳ್ಳೋಣ ಈ ಸಮಯ. Hallelujah. Hallelujah. If I sit to teach this series, it is about 8 sessions. ಇವಾಗ ಈ ಬೋಧನೆ ನಾನು ಬೋಧಿಸಲಿಕ್ಕೆ ಪ್ರಾರಂಭಿಸಿದ್ರೆ 8 ಸೆಷನ್ ಆಗುತ್ತಾವ್ರಿ. Okay, because it's a vast subject. ಯಾಕಂದ್ರೆ ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ. Hallelujah. Hallelujah. Very vast. ಬಹಳ ಉದ್ದ ಸಬ್ಜೆಕ್ಟ್ ಇದು. Praise God. Then we enter into the church, into the module of the church. There's a lot of. ಯಾವ ರೀತಿ ನಾವು ಸಭೆಯಲ್ಲಿ ಒಳಗಾದ್ವಿ, ಸಭೆಯ ಕಾರ್ಯಗಳಿಗಾಗಿ How ಹೇಗೆ did we ಒಳಗಾದ್ವಿ, become church? All those things are there. We ಹೇಗೆ don't ನಾವು have time for it. ಸಭೆ ಆದ್ವಿ ಅಂತ ಕೂಡ Okay, ನೋಡಬಹುದು. go home and read Leviticus. ಆದ್ರೆ ಸಮಯ ಇಲ್ಲ. So, ಯಾಜಕಾಂಡ ಮೊದಲನೇ ಅಧ್ಯಾಯ ನಮ್ಮ ಮನೆಗೆ so ಹೋಗಿ God ಎಲ್ಲರೂ ಓದೋಣ. thought, ದೇವ್ರು ಅನ್ಕೊಂಡ್ರು, God thought, ದೇವ್ರು ಅನ್ಕೊಂಡ್ರು, I have created this guy to meet me. ನಾನು ನಿಮ್ಮನ್ನು ಸೃಷ್ಟಿಸಿದ್ದು ನನಗೆ ಭೇಟಿ ಆಗ್ಲಿಕ್ಕೆ. These guys are fearful to me. ಆದ್ರೆ ಈ ಜನರು ನನಗೆ ಭಯ ಪಡ್ತಿದ್ದಾರೆ. What shall I do? So God made a pattern. ಸೊ ದೇವ್ರು ಏನ್ ಮಾಡ್ಬೇಕು ಅನ್ಕೊಂಡು ದೇವ್ರು ಏನ್ ಮಾಡಿದ್ರು, ಒಂದು ವಿಧಾನ ಮಾಡಿಕೊಂಡ್ರು. Okay, in the book of Romans it is written, the wages of sin is death. ಪಾಪದ ಸಂಬಳ ಮರಣವಾಗಿದೆ. The wages of sin is death. ಪಾಪದ ಸಂಬಳ ಮರಣ. If anyone commits murder, if anyone commits a crime, okay, they are hung to death. ಯಾರಾದ್ರೂ That is- ಕೊಲೆ ಮಾಡಿ ಬರೋದಾದ್ರೆ ಅವ್ರಿಗೆ ಫಾಸಿ ಹಾಕ್ತಾರೆ. Okay, so they believe their sin is dead with them. ಸೊ ಅವ್ರು ನಂಬ್ತಾ ಇದ್ದಾರೆ ಅವ್ರ ಜೊತೆ ಅವರ ಪಾಪವೂ ಕೂಡ ಫಾಸಿ ಆಗಿದೆ. Okay, they are dead. ಅವ್ರು ಸತ್ತು ಹೋಗ್ತಾರೆ. Understood? ಅರ್ಥ So ಆಗ್ತಿದೆ? the wages of sin is death. ಪಾಪದ ಸಂಬಳ ಮರಣ. Okay, for the sin to be dead, the ಪಾಪ person has to die. ಸಾಯೋದಕ್ಕಾಗಿ ಮನುಷ್ಯನು ಕೂಡ ಸಾಯಬೇಕು. How many of you understood this? ಎಷ್ಟು ಜನ ಅರ್ಥ ಆಗ್ತದೆ? ನಿಮ್ಮಲ್ಲಿ ಇರೋ ಪಾಪ ಸಾಯ್ಬೇಕಂದ್ರೆ ಯಾರು ಸಾಯ್ಬೇಕು? ನಾವು How many ಸಾಯ್ಬೇಕು. of you know the meaning of this? ಇದರ ಅರ್ಥ ಎಷ್ಟು ಜನಕ್ಕೆ ಗೊತ್ತಾಗ್ತಿದೆ? Okay, if the sin has to die in you, you have to die. ನಿಮ್ಮಲ್ಲಿ ಇದ್ದಂತ ಪಾಪ ಸಾಯ್ಬೇಕಂದ್ರೆ ಯಾರು ಸಾಯ್ಬೇಕ್ರಿ? No, that man will not exist, that his sin also will not exist. ಆತನು ಸತ್ತು ಹೋದ್ರೆ ಅವನು ಕೂಡ ಇರೋದಿಲ್ಲ, ಅವನ ಪಾಪ ಕೂಡ ಇರೋದಿಲ್ಲ. Amen. ಆಮೆನ್. How many of you understanding this? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಎಲ್ಲ ಹೋಗ್ತಾ ಇದ್ದೇವೆ The ನಾವು? wages of sin is death. ಪಾಪದ ಸಂಬಳ ಮರಣ. Okay, so for these people to encounter their sins has to die, but I don't want these guys to die. ಈ ಜನರು ದೇವರಿಗೆ ಭೇಟಿ ಆಗ್ಬೇಕಂತ ಹೇಳಿದ್ರೆ ಇವರ ಪಾಪಗಳು ಸಾಯ್ಬೇಕು. ಆದ್ರೆ ದೇವ್ರು ಹೇಳ್ತಿದ್ದಾನೆ ಈ ಜನರು ಸತ್ತು ಹೋಗ್ಬಾರ್ದು, ಯಾಕಂದ್ರೆ ಅವರಲ್ಲಿ ಪಾಪ ಇದೆಯಲ್ಲ. My wrath is so dangerous.
ನನ್ನ ಕೋಪ ಬಹಳ If ಕ್ರೂರವಾಗಿದೆ. they meet me with the sins, they will perish. ಅವರ ಪಾಪದಿಂದ ಅವ್ರು ನನಗೆ ಬಂದು ಭೇಟಿ ಆಗೋದಾದ್ರೆ But ಅವ್ರೇನಾಗಬೇಕು? still I want to meet them. ಆದ್ರೂ ಕೂಡ ದೇವ್ರು ಬಯಸ್ತಾ ಇದ್ದಾರೆ ಅವ್ರಿಗೆ ನಾನು ಭೇಟಿ ಆಗಬೇಕು. Look at the desire. ದೇವರ ಆಸೆ ನೋಡ್ರಿ ಎಷ್ಟು ದೊಡ್ಡದಿದೆ. ದೇವ್ರು ಬಯಸುತ್ತಾ ಇದನ್ನೇ ಮಾತಾಡಬೇಕಂತ. So God thought a solution. ಸೊ ದೇವರು ಒಂದು ಪರಿಹಾರ ಹುಡುಕಿದ್ರು. ಅದೇನಂದ್ರೆ, What is the solution? ಆ ಪರಿಹಾರ ಏನ್ರಿ? We will transfer. God thought, I'll transfer. I don't love animals more than men. ಸೊ ಅವಾಗ ದೇವರು ಅನ್ಕೊಂಡ್ರು, ಪ್ರಾಣಿಗಳಕ್ಕಿಂತ ಹೆಚ್ಚಾಗಿ ನಾನು ಮನುಷ್ಯನನ್ನೇ ಪ್ರೀತಿಸುವವನಾಗಿದ್ದೇನೆ. So let's sacrifice animal on behalf of them. ಅದಕ್ಕಾಗಿ ಪ್ರಾಣಿಗಳು ಮನುಷ್ಯರ ನಿಮಿತ್ತವಾಗಿ ನಾವೇನು ಮಾಡೋಣ? ಸಾಯಿಸೋಣ, ತ್ಯಾಗ ಮಾಡೋಣ, ಬಲಿ ಕೊಡೋಣ. Got it? ಅರ್ಥ ಆಯ್ತಾ? Take care. So I'll transfer the sins over them. ಸೊ ಮನುಷ್ಯರ ಪಾಪ ಇವಾಗ ಪ್ರಾಣಿ ಮೇಲೆ ಹಾಕಿ ಅವ್ರಿಗೆ ಬಲಿ ಕೊಡ್ತಾ ಇದ್ರು. So God gave a niyama, a rule. ಸೊ ದೇವರು ಒಂದು ನಿಯಮ ಕೊಟ್ರು. He said, he said, you have to, whenever you are coming to meet me, you have to get one lamb. ಸೊ ದೇವ್ರು ಹೇಳಿದ್ರು, ನೀನು ಯಾವಾಗೆಲ್ಲ ನನಗೆ ಭೇಟಿ ಆಗ್ಲಿಕ್ಕೆ ಬರ್ತೀಯೋ ನೀನೇನ್ ಮಾಡ್ಬೇಕು? ಒಂದು ಕುರಿಯನ್ನು ತಗೊಂಡ್ ಬರ್ಬೇಕು. ರೋಹಿತ್ ಕುರಿ ಅಂತ ಅಂದಾಗ ರೋಹಿತ್ಲಾ, ಈಗ ಸ್ವಲ್ಪ ಕುರಿ ಮಾಡೋ ನಿನ್ಗೆ ಸ್ವಲ್ಪ ಹೊತ್ತಕ್ಕೆ, ಆಮೇಲೆ ಯಾರು ಇನ್ನು ಕುರಿ ಅಂತ ಕರಿಬಾರ್ದ ಈಗಲತ್ತಿನ. Hallelujah. Hallelujah. If they want to meet God, they have to carry a lamb with them. ಸೊ ಜನರು ದೇವರಿಗೆ ಭೇಟಿ ಆಗ್ಬೇಕಂದ್ರೆ ಏನು ಹೊತ್ಕೊಂಡು ಹೋಗ್ಬೇಕು? ಒಂದು ಕುರಿಯನ್ನು ತಗೊಂಡು ಹೋಗ್ಬೇಕು. Okay? And the priest will examine. ಮತ್ತೆ ಯಾಜಕನು ಅದನ್ನು ಪರಿಶೋಧಿಸುತ್ತಾನೆ. ಲಂಗಡ ಐಕ್ಯ, ಗುಂಗ ಐಕ್ಯ, ಕುಂಟನಿದಾನ, ಮೂಕನಿದಾನ, ಎಲ್ಲ ರೋಗವಿದೆಯಾ ಅಂತ ನೋಡ್ತಾ ಇದ್ದ. कुछ नहीं है ना, सभी है बराबर. ಎಲ್ಲ ಸ್ಪಷ್ಟ ಐತಲ್ಲ, ಎಲ್ಲ ಚೆನ್ನಾಗಿದೆಯಲ್ಲ? Amen. ಆಮೆನ್. So the priest is to order that sinner, the person who has come to worship God. ಯಾಜಕನು ಆರಾಧನೆ ಮಾಡಲಿಕ್ಕೆ ಬಂದಂತ ವ್ಯಕ್ತಿಯನ್ನು ಪರಿಶೋಧಿಸಿ, Okay, he's to ask that person to lay his hands on the lamb. ಯಾಜಕನು ದೇವರಿಗೆ ಭೇಟಿ ಆಗ್ಲಿಕ್ಕೆ ಬಂದಂತ ವ್ಯಕ್ತಿ ಹೇಳ್ತದೆ, ನಿನ್ನ ಕೈಯನ್ನು ಆ ಕುರಿ ಮೇಲೆ ಇಡು. So that person is to lay his hands on him. ಸೊ ಆ ವ್ಯಕ್ತಿ ಕುರಿ ಮೇಲೆ ತನ್ನ ಕೈಯನ್ನು ಇಡ್ತಾ ಇದ್ದ. And he is to confess. ಮತ್ತೆ ಅಲ್ಲೇನ್ ಮಾಡ್ತಾ? ಒಪ್ಪಂದ, ಅರಿಕೆ ಮಾಡ್ತಾ ಇದ್ದ. Do you know what happens? ನಿಮ್ಗೆ ಗೊತ್ತಾ ಅಲ್ಲೇನಾಯ್ತು? Invisible transfer. ಕಾಣದೇ ಇರುವ ಒಂದು ಕಾರ್ಯ ಅಲ್ಲೇ ನಡೀತು. Invisible transfer. ಕಾಣದೇ ಇರುವ ಕಾರ್ಯ ಏನಂದ್ರೆ, Every sin, ಪ್ರತಿ ಪಾಪ, whatever I have committed, ನಾನ್ ಮಾಡಿದ್ದು entire sin is to get transferred. ಪ್ರತಿ ಒಂದೊಂದು ಪಾಪನ ಕೈ ಇಡೋದ್ರಿಂದ ನನ್ನ ಪಾಪ ಎಲ್ಲ ಆ ಪ್ರಾಣಿಯಲ್ಲಿ ಹೋಗುತ್ತಾ ಇದ್ವು. But this animal doesn't know what is sin. ಆದ್ರೆ ಆ ಕುರಿಗೆ ಗೊತ್ತಿಲ್ಲ ಪಾಪ ಎಂದ್ರೆ ಏನು. Understood? ಅರ್ಥ ಆಯ್ತಾ? Before I lay my hands, ನನ್ನ ಕೈ ಅದ್ರ ಮೇಲೆ ಇಡೋದಕ್ಕಿಂತ ಮುಂಚೆ, my face, I am an abomination to God. ಇವಾಗ ನಾನು ದೇವರಿಗೆ ವಿರೋಧಿ ಆಗಿದ್ದೆ. God doesn't want to see me. Do you know what is abomination? ನಿಮಗೆ ದೇವರ ವಿರೋಧಿ ಅಂತ ಹೇಳಿದ್ರೆ ಏನು, ಯಾವ ರೀತಿ ಗೊತ್ತಾ? Abomination, there is a dog died on the street for 4 days. ಒಂದು ನಾಯಿ ಬೀದಿಯಲ್ಲಿ 4 ದಿನದಿಂದ ಸತ್ತು ಬಿದ್ದಿದೆ. Okay, and you have to pass by from ಮತ್ತೆ there. ನೀವು ಅದರಿಂದ ಹಾದು ಹೋಗಬೇಕು ಅಲ್ಲಿಂದಲೇ. Okay, we have one in Piranwadi like that. ಪಿರನ್ವಾಡಿಯಲ್ಲಿ ಈ ರೀತಿಯಾಗಿ dog accidents there. ಬಹಳಷ್ಟು ನಾಯಿಗಳು ಆಕ್ಸಿಡೆಂಟ್ ಆಗಿ ಸತ್ತು ಹೋಗುತ್ತವೆ. Okay, that is a dump yard. ಅಲ್ಲೇ ನಾಯಿಗಳು ಅಲ್ಲೇ ಎಸಿತಾರೆ. A dump yard, kachra dalte hain wahan par. Okay, so every day one or other dog will. ಪ್ರತಿದಿನ ಸತ್ತು ಹೋದ ನಾಯಿ ಅಲ್ಲೇ ಎಸೆದು ಹೋಗ್ತಾರೆ ನಮ್ಮ ಮನೆ ಮುಂದೆ. Me and my wife keep on talking till there. After that, for 1 minute will not talk, will not breathe. ನಾವು ಪ್ರಯಾಣ ಮಾಡುವಾಗ ನಾನು ನನ್ನ ಹೆಂಡತಿ ಮಾತನಾಡ್ತಾನೆ ಹೋಗ್ತೇವೆ. ಆದ್ರೆ ಆ ಸ್ಥಳಕ್ಕೆ ಬಂದಾಗ ನಾವೇನ್ ಮಾಡ್ತೇವೆ? 1 ನಿಮಿಷ ನಾವು ಮಾತನಾಡಲ್ಲ, ವಾಸನೆ ನೋಡಲ್ಲ, ಶ್ವಾಸ ಕೂಡ ತಗೋಲ್ಲ, ಮಾತಾಡೋ ಕೂಡ ಇಲ್ಲ. Yes, right, Deepa? ಹೌದಲ್ಲ? Okay, I'll be keep on talking to her, she'll not respond sometimes. ನಾನು ಮಾತನಾಡ್ತಾ ಇರ್ತೇನೆ ಕರೆ, ಆದ್ರೆ ಅವರು ಉತ್ತರ ಕೊಡೋದಿಲ್ಲ. I understand, wo smell ke liye baat. ನನ್ಗೆ ಗೊತ್ತಾಗ್ತದೆ, ಹೌದು ಇವಾಗ ಇವ್ರಿಗೆ ವಾಸನೆ ಬರ್ತಾ ಇದೆ. That is the abomination. ಈ ರೀತಿಯಾದ ದುರಾವಸ್ಥೆಯಲ್ಲಿ ನಾವು ನೋಡ್ತೇವೆ. That is called as abomination. Bible uses that word called abomination. ಈ ರೀತಿಯಾಗಿ ಒಂದು ವಿರೋಧದಲ್ಲಿ ನಾವು ಜೀವಿಸ್ತಾ ಇದ್ವಿ. We are with sin so like a dead dog to God. ನಾವು ಒಂದು ಪಾಪದಲ್ಲಿ ಇರುವಾಗ ಅಸಹ್ಯವಾಗಿರ್ತೇವೆ. ಆ ಸತ್ತ ಹೋದ ನಾಯಿ He wants to meet us. ದೇವರು ನಮಗೆ ಭೇಟಿ ಆಗ್ಬೇಕಂತ ಬಯಸುತ್ತಾನೆ. Our sins come up again and again. ಆದ್ರೆ ನಮ್ಮ ಪಾಪ ಮತ್ತೆ ಮತ್ತೆ ಆತನ ಮುಂದೆ ಬರ್ತಾವೆ.
But once I lay my hands and I confess, ಆದರೆ ನನ್ನ ಕೈ ಚಾಚಿ ಆ ಕುರಿ ಮೇಲೆ ಇಟ್ಟು ಒಪ್ಪಂದ ಮಾಡುವಾಗ, ಬಾಯಿಂದ ಅರಿಕೆ ಮಾಡುವಾಗ, all the sins in the Old Testament of that person is to enter into this person. ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ವ್ಯಕ್ತಿ ಎಲ್ಲ ಪಾಪಗಳು ಆತ ಮೇಲೆ ಹೋಗುತ್ತಾ ಇತ್ತು, ಕುರಿ ಮೇಲೆ. And now the sinner, no longer it's me, but who is the sinner? ಇವಾಗ ಇನ್ನು ಮುಂದೆ ಪಾಪಿ ನಾನಲ್ಲ, ಇವಾಗ ಪಾಪ ಯಾರು ಮಾಡಿದ್ದಾರೆ? ಕುರಿ. And they used to take that lamb and they used to slaughter. ಆಗ ಆ ಕುರಿಯನ್ನು ತಗೊಂಡು ಅವರು ಏನು ಮಾಡ್ತಿದ್ರು? ಬಲಿ ಕೊಡ್ತಾ ಇದ್ರು. Shed all the blood of that. ಎಲ್ಲ ರಕ್ತನು ಸುರಿಸ್ತಾ ಇದ್ರು. Take that blood and sprinkle all the places. ಆ on behalf of ರಕ್ತದಿಂದ us. ಈ ವ್ಯಕ್ತಿ ನಿಮಿತ್ತವಾಗಿ ಎಲ್ಲ ಕಡೆಯಲ್ಲೇ ಹಾಕ್ತಾ ಇದ್ರು. Okay, and that sacrifice was put on the altar, burn, and they used to burn it. ಆ ಒಂದು ಯಜ್ಞ ವೇದಿ ಮೇಲೆ ಆ ಬಲಿಯಲ್ಲಿ ಇಟ್ಟು ಅದನ್ನು ಸುಡ್ತಾ ಇದ್ರು. Okay. Then God is to breathe the smell, that aroma. Okay, it feels good to him. It feels so pleasure to him. And once he smells it, he will remember his sins no longer. ಯಾವಾಗ ಆ ಒಂದು ಯಜ್ಞ ಸುಟ್ಟಲ್ಪಡ್ತಾ ಇತ್ತು, ಅದರ ಒಂದು ಸುಗಂಧ ವಾಸನೆ ದೇವರಿಗೆ ಮುಟ್ಟುವಾಗ ದೇವರು ಅವಾಗ ತೀರ್ಮಾನ ಮಾಡಿ ಮನುಷ್ಯನಿಗೆ ಭೇಟಾಗ್ಲಿಕ್ಕೆ ಬರ್ತಾ ಇದ್ದಾರೆ. Hallelujah. Hallelujah. Now once this person has transferred, ಒಂದು ಸಾರಿ ಈ ವ್ಯಕ್ತಿಯಿಂದ ಪಾಪ ಆ ಕುರಿಗೆ ಹೋದಾಗ he becomes empty. ಆ ವ್ಯಕ್ತಿ ಖಾಲಿಯಾಗಿರ್ತಾನೆ. In the Old Testament, he becomes empty. ಹಳೆ ಒಡಂಬಡಿಕೆಯಲ್ಲಿ ಆತನು ಖಾಲಿಯಾಗಿರ್ತಾನೆ. There is possibility to fill in again sin. ಮತ್ತೆ ಆ ವ್ಯಕ್ತಿಲಿ ಪಾಪ ಬರೋ ಸಂಭಾವನೆಗಳು ಇದಾವೆ. There is possibility to go back and commit same things again and again. ಮತ್ತೆ ತಿರುಗಿ ಹೋಗಿ ಅದೇ ಪಾಪಗಳು ಮಾಡುವ ಸಂಭಾವನೆಗಳು ಇದಾವೆ. Do you know why? ನಿಮಗೆ ಗೊತ್ತಾ ಯಾಕೆ? Do you know why? ಯಾಕೆ? Because ಯಾಕೆಂದ್ರೆ it is empty. ಅದು ಖಾಲಿಯಾಗಿದೆ ಪಾತ್ರೆ. ಇವಾಗ the glass is empty. ಆ ಗ್ಲಾಸ್ ಖಾಲಿಯಾಗಿದೆ. Hallelujah. 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 And who is been filled? ಇವಾಗ ಯಾರು ತುಂಬಿಸಲ್ಪಡ್ತಾ ಇದ್ದಾರೆ? The animal. ಕುರಿ. And animal, since it is called as sinner, it has no rights. ಇವಾಗ ನಮ್ಮಲ್ಲಿ ಇದ್ದಂಥ ಪಾಪ ಕುರಿಯಲ್ಲಿ ಹೋದಾಗ ಆ ಕುರಿ ಇವಾಗ ಪಾಪಿ ಆಯಿತು, ನಾವು ಖಾಲಿ ಆದ್ವಿ. Hallelujah. Hallelujah. But when it come to New Testament, ಆದ್ರೆ ಹೊಸ ಒಡಂಬಡಿಕೆಗೆ ಬರುವಾಗ what happens? I'll tell you. ಏನಾಗ್ತದೆ ನಾನು ಹೇಳ್ತೇನೆ ನಿಮಗೆ. You remember, right? The glass. ನಿಮಗೆ ಗೊತ್ತಲ್ಲ ಗ್ಲಾಸ್ ಬಗ್ಗೆ? The empty glass was taken from the bucket. ಸೊ ಬಕೆಟ್ ಇಂದ ಖಾಲಿ ಗ್ಲಾಸ್ ತಗೊಂಡ್ರೆ, Okay, you were took from Jesus and you became empty in the mother's womb. ಸೊ ನೀವು ಯೇಸು ಕ್ರಿಸ್ತನಿಂದ ಆ ಗ್ಲಾಸ್ ಅಂದ್ರೆ ನೀವು ತಾಯಿ ಗರ್ಭದಲ್ಲಿ ಇಡುವಾಗ ನೀವು ಖಾಲಿ ಆಗಿದ್ರಿ. Okay, when you came into this world, ನೀವು ಲೋಕದಲ್ಲಿ ಬರುವಾಗ you were empty. ನೀವು ಖಾಲಿ ಆಗಿದ್ರಿ. And we have filled all kinds of filthiness. ಮತ್ತೆ ಬೇಡವಾದ ಎಲ್ಲ ಪಾಪದ ಸಂಗತಿಗಳು ಆ ಗ್ಲಾಸ್ ಅಲ್ಲಿ ನಾವು ತುಂಬಿಕೊಂಡಿದ್ದೇವೆ. Hallelujah. Come beta once again. Innome ba. Thank you. Ina barti. Okay. Now this is no longer called as the lamb. Okay. We will see him as Jesus. ಇನ್ನು ಮುಂದೆ ಈ ಕುರಿ ಹೊಸ ಒಡಂಬಡಿಕೆಯಲ್ಲಿ ಕುರಿ ಅಲ್ಲ, ಇವಾಗ ಈ ಕುರಿ ಏನಾಗಿದೆ? ಯೇಸು ಕ್ರಿಸ್ತನಾಗಿದ್ದಾನೆ. ಏನಾಗಿದೆ? ಯೇಸು ಕ್ರಿಸ್ತನಾಗಿದ್ದಾನೆ. Hallelujah. 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 Now, ಈಗ when I receive Jesus as my personal savior, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಾನು ಸ್ವೀಕರಿಸುವಾಗ, do you know what I am doing? ನಿಮಗೆ ಗೊತ್ತಾ ನಾನು ಏನ್ ಮಾಡ್ತಾ ಇದ್ದೇನೆ? I am laying myself on the Lord Jesus. ನಾನು ನನ್ನನ್ನು ಯೇಸು ಕ್ರಿಸ್ತನ ಮೇಲೆ ನಾನು ಹಾಕಿಕೊಳ್ಳುತ್ತಾ ಇದ್ದೇನೆ. Now, what are the characters of Jesus? ಯೇಸು ಕ್ರಿಸ್ತನ ಸ್ವಭಾವ ಗುಣಲಕ್ಷಣಗಳು ಏನ್ರಿ? What are the characters of Jesus? ಏನ್ರಿ ಹೇಳ್ರಿ? Somebody ಹೇಳ್ರಿ. ಪ್ರೀತಿ ಸ್ವರೂಪನು, ಸಮಾಧಾನ ಪ್ರಭು, ಕ್ಷಮಿಸುವ ಆತನು. ಓಕೆ, ಬೇರೆಯವರೆಲ್ಲ ಮತ್ತೆ he is righteous.
ಆತನು ನೀತಿವಂತನು, He is without sin. ಆತನು ಪಾಪ He is ಇಲ್ಲದವನು, holy. ಆತನು ಪರಿಶುದ್ಧನು, He is close to God. ಆತನು ದೇವರಿಗೆ ಹತ್ತಿರವುಳ್ಳವನು, He hears God always. ಆತನು ದೇವರ ಸ್ವರ ಯಾವಾಗಲೂ He speaks ಕೇಳಿಸಿಕೊಳ್ಳುತ್ತಾನೆ, to God always. ದೇವರ ಜೊತೆ ಮಾತನಾಡುತ್ತಾನೆ. God is in him and he is in God. ದೇವರು ಕ್ರಿಸ್ತನಲ್ಲಿ, ಕ್ರಿಸ್ತನು ದೇವರಲ್ಲಿ Okay, ಇದ್ದಾನೆ. he is a teacher. ಆತನು ಬೋಧಕನು, He has a divine nature. ಆತನು ದೈವಿಕ ಸ್ವಭಾವವುಳ್ಳವನು, That he always forgives no matter what happens. ಏನಾದ್ರೂ ಕೂಡ ಕ್ಷಮಿಸುವವನು. Somebody speaks evil about you, ನಿಮ್ಮ ಬಗ್ಗೆ ಯಾರೋ ಕೆಟ್ಟದಾಗಿ ಮಾತನಾಡುವಾಗ, abuses you. ನಿಮಗೆ ದ್ವೇಷಿಸುವಾಗ, Judas betrayed you. ಯೂದ ನಿಮಗೆ ತಿರಸ್ಕರಿಸಿರ್ಬೋದು, Somebody bait you, somebody nailed you. ಯಾರಾದ್ರೂ ನಿಮ್ಗೆ ಮೋಸ He ಮಾಡಿರ್ಬೋದು, has a divine nature of forgiving. ದೈವಿಕ ಒಂದು ಕ್ಷಮಾಪಣೆಯ ಸ್ವಭಾವ ಅವ್ರಿಗಿದೆ. All those qualities are there in him. ಅವೆಲ್ಲ ಸ್ವಭಾವ ಯೇಸು ಕ್ರಿಸ್ತನಲ್ಲಿ ಇದ್ದಾವೆ. Jesus is righteous. ಯೇಸು ಕ್ರಿಸ್ತ ನೀತಿವಂತನು. But in the animal, these qualities are not there. ಆದ್ರೆ ಒಂದು ಪ್ರಾಣಿಯಲ್ಲಿ, ಕುರಿಯಲ್ಲಿ ಈ ಸ್ವಭಾವಗಳು, ಗುಣಲಕ್ಷಣಗಳು ಇಲ್ರಿ. ಇದವ್ರೆ. But in Jesus, all these qualities ಆದ್ರೆ ಯೇಸು ಕ್ರಿಸ್ತನಲ್ಲಿ ಎಲ್ಲ ಸ್ವಭಾವಗಳು are there. ಇದಾವೆ. Glass ಕೊಡ್ತೀಪ. So Jesus, there is a full of water, okay, in this. ಸೊ ಇದರಲ್ಲಿ ಪೂರ್ತಿ ನೀರಿದೆ, ಇವಾಗ Clean water. ಶುದ್ಧ ನೀರು. So Jesus is a glass and his characters and natures are the water. ಸೊ ಯೇಸು ಕ್ರಿಸ್ತನು ಗ್ಲಾಸ್ ಆಗಿದ್ದಾನೆ, ಆ ನೀರು ಆತನ ಸ್ವಭಾವ ಗುಣಲಕ್ಷಣಗಳು ಆಗಿದ್ದಾವೆ. Hallelujah. ಹಲ್ಲೆಲೂಯಾ. The glass is full. ಆ ಗ್ಲಾಸ್ ಫುಲ್ ಆಗಿದೆ. Jesus is complete man. ಇವಾಗ ಯೇಸು ಕ್ರಿಸ್ತನು ಪರಿಪೂರ್ಣ ಉಳ್ಳ ವ್ಯಕ್ತಿ He is the ಆಗಿದ್ದಾನೆ. fullness of the glory. ಆತನು ಮಹಿಮೆಯ ಪರಿಪೂರ್ಣ He ಉಳ್ಳವನಾಗಿದ್ದಾನೆ. is the fullness of the peace of God. ಸಮಾಧಾನದ ಕರ್ತನ ಆತನು ಆಗಿದ್ದಾನೆ. He is the fullness of the prosperity of God from ಆಶೀರ್ವಾದ God. ನಿಧಿ ಆತನು ಆಗಿದ್ದಾನೆ. Hallelujah. ಹಲ್ಲೆಲೂಯಾ. He is fullness of self-control. ಆತನು ನಿಯಂತ್ರಣದಲ್ಲಿ ಇರುವಾತನಾಗಿದ್ದಾನೆ. Whatever it is, everything that you name about Jesus is fullness. It is overflowing, is complete. So ಯಾವುದೇ he's complete man. ವಿಷಯದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ನೀವು ಮಾತನಾಡೋದಾದ್ರೆ ಆತನು ಪರಿಪೂರ್ಣ ಉಳ್ಳವನಾಗಿದ್ದಾನೆ. There is no space in Jesus. ಯೇಸು ಕ್ರಿಸ್ತನಿಗೆ ಯಾವುದೇ ಖಾಲಿತನವೇ ಇಲ್ಲ. He is complete. ಆತನು ತುಂಬಿರೋವನಾಗಿದ್ದಾನೆ. Understood? ಅರ್ಥ ಆಗ್ತಿದೆಯಾ? If you have to put anything else into this, everything will become empty. ಆ ಗ್ಲಾಸ್ ಅಲ್ಲಿ ಇನ್ನು ಹೆಚ್ಚಾಗಿ ಏನಾದ್ರೂ ಹಾಕೋದಾದ್ರೆ ಅದು ಗ್ಲಾಸ್ ಇಂದ ಕೆಳಗಡೆ ಬೀಳ್ತದೆ. ನನ್ನ ಕಡೆ ಇಲ್ಲ, ಆದ್ರೆ just imagine that I have a slice का कलर क्या होता है? Slice yellow. ಸ್ಲೈಸ್ ಕಲರ್ ಏನ್ರಿ? I have a bottle of slice. ಊಹಿಸಿಕೊಳ್ಳ್ರಿ. I'm just putting a slice into this glass. ಊಹಿಸಿಕೊಳ್ಳ್ರಿ, ಗ್ಲಾಸ್ ತುಂಬಿದೆ, ನಾನು ಮಾಜಾ ಹಾಕ್ತಾ ಇದ್ದೇನೆ, ರಸನ ಹಾಕ್ತಾ ಇದ್ದೇನೆ ಅದರಲ್ಲಿ. Okay, what happens? ಏನಾಗ್ತದೆ ರೀ? ರಸನ ಅದ್ರ ಮೇಲೆ ಹಾಕಿದ್ರೆ Overflows. ಹೊರಸೂಸುತ್ತದಲ್ಲ, All the water comes out and rasna accumulates in that. ಎಲ್ಲ ನೀರು ಹೊರಗಡೆ ಹೋಗ್ತಾ ಬರ್ತದೆ, ಆಮೇಲೆ ರಸನ ಹೋಗ್ತದಲ್ಲ. Jesus is so much full, he cannot take anything more. ಆದ್ರೆ ಯೇಸು ಸ್ವಾಮಿ ಎಷ್ಟು ಪರಿಪೂರ್ಣ ತುಂಬಿದವನಾಗಿದ್ದಾನಂದ್ರೆ ಇನ್ನು ಒಂದು ವಿಷಯ ಕೂಡ ಹೆಚ್ಚಾಗಿ ಅದರಲ್ಲಿ ಬರ್ಲಿಕ್ಕೆ You ಆಗಲ್ಲ. know what happened now here? ಇವಾಗ ಏನಾಯ್ತಂದ್ರೆ, His task was to take all our filthiness upon him. ಸೊ ಯೇಸು ಕ್ರಿಸ್ತನ ಕೆಲಸ ನಾವು ಮಾಡಿರೋ ಪ್ರತಿಯೊಂದು ಪಾಪ ತನ್ನಲ್ಲಿ ಹೊತ್ತಿಕೊಳ್ಳಬೇಕು, ಆ ಗ್ಲಾಸ್ ಅಲ್ಲಿ ತಗೋಬೇಕಾಗಿತ್ತು. Understood? ಅರ್ಥ ಆಯ್ತಾ? Okay. So when he was on the cross, when he was going on the cross, ಸೊ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಹೋಗುವ ಸಮಯದಲ್ಲಿ, okay, it invisibly spiritual realm, okay, all our sins was taken upon him. ಆತ್ಮಿಕ ಕ್ಷೇತ್ರದಲ್ಲಿ ಕಾಣದಿರುವ ಸಂಗತಿಗಳಲ್ಲಿ ನಮ್ಮ ಎಲ್ಲ ಪಾಪಗಳು ಯೇಸು ಕ್ರಿಸ್ತನಲ್ಲಿ ಬಂದವು. Amen. All the adultery what we commit, ನಾವು ಮಾಡುವ ವ್ಯಭಿಚಾರ ಆತನ ಮೇಲೆ, all the false what we speak, ನಾವು ತಪ್ಪಾಗಿ ಏನ್ ಮಾತನಾಡುತ್ತೇವೆ ಅದರ ದೋಷ, okay, all the evil thoughts, foolish talks, ಎಲ್ಲ ದುರಾಸೆ, lust, ಎಲ್ಲ homosexuality, ದುರಾಸೆ, ಎಲ್ಲ ಬಯಕೆ, ಆಸೆ ಬಯಕೆ, ಶರೀರಾಸೆ, jealousy, impurity, judging others, murder, ಹೊಟ್ಟೆ ಕಿಚ್ಚೆ, ಬೇರೆಯವರು ದ್ವೇಷಿಸೋದು, ತೀರ್ಪು ಮಾಡೋದು, all the countless sins, ಎಲ್ಲ ಲೆಕ್ಕವಿಲ್ಲದಷ್ಟು ಪಾಪಗಳು, lawlessness, ungodliness, ಅದೈವಿಕತೆ, idol worship, ವಿಗ್ರಹಾರಾಧನೆ, everything that man might have committed right from Adam till me, ಆದಾಮದಿಂದ ನನ್ನವರೆಗೂ ಮನುಷ್ಯನ್ ಮಾಡಿರೋ ಪ್ರತಿಯೊಂದೊಂದು ಪಾಪ invisibly was put inside of him. ಕಾಣದೇ ಇರುವ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ಅದು ಹಾಕಲ್ಪಟ್ಟಿತು. Understood? ಅರ್ಥ ಆಯ್ತಾ?
That's why it is written, He became sin who knew no sin. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಪಾಪ ಇಲ್ಲದವನು ಪಾಪ ಹೊತ್ತಿಕೊಂಡ. Amen. You know, He became the one who was 100% worthy to be praised. ಆತನು ಸ್ತುತಿ ಸ್ತೋತ್ರಗೆ ಪರಿಪೂರ್ಣವಾಗಿ ಯೋಗ್ಯನಾಗಿದ್ದ. The one who was so much worthy that God accommodated in him every prayer that he prayed was approved by the heaven. ಆತನು ದೇವರಿಂದ ಎಷ್ಟು ತುಂಬಿರೋನಾಗಿದ್ದ ಅಂತ ಹೇಳಿದ್ರೆ, ಆತನು ಮಾಡುವ ಪ್ರಾರ್ಥನೆ ಕೂಡ ದೇವರು ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದ. Amen. And he was so perfect when he commands a dead man to become alive. His voice went to the heaven and it approved there, and wherever his spirit was, it returned back. Such a perfect person he was. ಎಷ್ಟು ಪರಿಪೂರ್ಣ ಅಂತ ಹೇಳಿದ್ರೆ, ಈತನ ಸ್ವರ ಸತ್ತು ಹೋದ ವ್ಯಕ್ತಿ ಕೂಗುವಾಗ ಈತನ ಸ್ವರ, ಯೇಸುವಿನ ಸ್ವರ ಪರಲೋಕಕ್ಕೆ ಹೋಗಿ ಪರಲೋಕದಿಂದ ಅದು ಸಹಮತಿ ಹೊಂದಿಕೊಂಡು ಅಲ್ಲಿ ಸತ್ತು ಹೋದ ವ್ಯಕ್ತಿಯನ್ನು ಕೂಡ ಎಬ್ಬಿಸುತ್ತಾ ಇತ್ತು. Hallelujah. Hallelujah. You know what happened? ನಿಮಗೆ ಗೊತ್ತಾ ಏನಾಯ್ತು? All our sins were gone inside of him. ನಮ್ಮ ಎಲ್ಲ ಪಾಪಗಳು ಯೇಸು ಕ್ರಿಸ್ತನಲ್ಲಿ ಹೋದವು. Understanding? ಅರ್ಥ ಆಗ್ತದೆಯಾ? In other words, ಬೇರೆ ಶಬ್ದ ಮಾತಲ್ಲಿ, the one who was Jesus, he denied himself to be the Son of God, and he became you, and he became me. ಯೇಸು ಕ್ರಿಸ್ತನಲ್ಲಿ ಇರುವಾತ ವ್ಯಕ್ತಿ ಆತನು ಯಾರು ಅಂತ ತಿರಸ್ಕರಿಸಿ ಆತನು ನಿಮ್ಮ ಪರಿಚಯ ಆತನು ತನ್ನಲ್ಲಿ ಹೊತ್ತುಕೊಂಡ. Hallelujah. I wrote a song. ನಾನು ಒಂದು ಹಾಡನ್ನು ಬರೆದಿನಿ. ಶಿಲ್ಬೆಯನ್ನು ಹೊತ್ತುಕೊಂಡು ನಡೆದೇನೆ, ನನ್ನ ಹೆಸರು ನಿನ್ನ ಮನಸ್ಸಿನಲ್ಲಿ ಬರೆದೇನೆ. Amen. So you were there in his heart. ನೀವು ಆತನ ಹೃದಯದಲ್ಲಿದ್ದೀರಿ. So when you sins entered, ಯಾವಾಗ ಪಾಪ ಅಲ್ಲಿ ಒಳಗೆ ಹೋಯ್ತು, his holiness came out. ಪಾಪ ಒಳಗಡೆ ಹೋದಾಗ ಆತನಲ್ಲಿ ಇದ್ದಂತ ಪರಿಶುದ್ಧತೆ ಹೊರಗಡೆ His righteousness came out. ಆತನ ನೀತಿವಂತಿಕೆ ಹೊರಗಡೆ ಬಂತು. His worthiness came out. ಆತನು ಯೋಗ್ಯತೆ ಹೊರಗಡೆ ಬಂತು. Ability of miracles came out. ದೈವಿಕ ಚಿನ್ನ ಚಮತ್ಕಾರ ಮಾಡುವ ವರಗಳು ಹೊರಗಡೆ Ability of ಬಂದವು. wonders came out. ಎಲ್ಲ ಅದ್ಭುತಗಳು ಹೊರಗಡೆ ಬಂದವು. Amen. ಆಮೆನ್. So he became completely sin. ಸೊ ಆತನು ಪರಿಪೂರ್ಣವಾಗಿ ಪಾಪಿಯಾದ. God couldn't see ಸೊ ದೇವರು at him. ಆತನ ಯೇಸು ಕ್ರಿಸ್ತನ ಮುಖ ನೋಡ್ಲಿಕ್ಕೆ ಆಗಲಿಲ್ಲ. That's why he says, ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾನೆ, my Lord, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿದಿ? Why? ಯಾಕೆ? Suddenly father said, no. ತಕ್ಷಣ ತಂದೆಯಾದ ದೇವರು ಹೇಳಿದ್ರು, ಇಲ್ಲ, ಸಂಬಂಧವೇ ಇಲ್ಲ. That is Eshron in you. That is not Jesus. ಅಲ್ಲೇ ನಿನ್ನಲ್ಲಿ ಯೇಸು ಸ್ವಾಮಿ ಇಲ್ಲ. There is Steve in you. ಯಶ್ರಾನ್ ಇದ್ದಾನೆ, ಸ್ಟೀವ್ ಇದ್ದಾನೆ. The wrath of God came upon him. ದೇವರ ಕೋಪ ಯೇಸು ಕ್ರಿಸ್ತನ ಮೇಲೆ, ಆ ಶಿಲ್ಬೆ ಮೇಲೆ ಇಳಿದು Can ಬಂತು. we read that verse? ಆ ವಾಕ್ಯ ನೀವು ಓದಬಹುದಾ? Isaiah chapter 53 verse 4. ಯೆಶಾಯ 53ನೇ ಅಧ್ಯಾಯ 4ನೇ ವಚನ. ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಚಚ್ಚಲ್ಪಟ್ಟನು. ನಮಗೆ ಶಿಕ್ಷಣವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವರ ವಾಸ್ತವ್ಯಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊರಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. Amen. He bore our sufferings. ಆತನು ನಮ್ಮ ವೇದನೆಯನ್ನು ಹೊತ್ತುಕೊಂಡ. Okay. We have considered him to be punished by God. ನಾವು ಆತನನ್ನು ದೇವರಿಂದ ದ್ವೇಷಿಸಲಿಕ್ಕೆ, ಶಿಕ್ಷೆ ಹೊಂದಲಿಕ್ಕೆ ನಾವು ಒಪ್ಪಿಸಿಕೊಟ್ಟೇವೆ. He was stricken by God. ಆತನು ದೇವರಿಂದ ಕೋಪ ಆತನು ಹೊಂದಿಕೊಂಡ, ಹೊಡೆಯಲ್ಪಟ್ಟ. Stricken by God. Yeah, stricken. What does it say? Beaten. Okay, that's what it says. And afflicted.
ಆ ಬಾಧೆ ನಿಮಿತ್ತವಾಗಿ ಆತನು ಗಾಯಗೊಂಡ. He was bruised for our transgressions. ಮತ್ತೆ ನಮ್ಮ ಪಾಪಗಳು ನಮ್ಮ ತಪ್ಪು ಮುಖಾಂತರ ಅಪರಾಧಕ್ಕಾಗಿ ಆತನು ಆ ಒಂದು ಮಳೆಯನ್ನು He was ಹೊಂದಿಕೊಂಡ. crushed. You know what is the meaning of crushed? ಕ್ರಸ್ಟ್ಗೆ ಏನರ್ಥ? ಜಜ್ಜಲ್ಪಟ್ಟಿದ. Okay. बुलडोजर के नीचे एक पत्थर को रखो क्या होता है? ಬುಲ್ಡೋಜರ್ ಕೆಳಗಡೆ ಒಂದು ಕಲ್ಲನ್ನು ಇಟ್ಟರೆ ಏನಾಗ್ತದ್ರಿ? ಜಜ್ಜಲ್ಪಡ್ತದಲ್ರಿ. He was crushed for our iniquities. ಸೊ ನಮ್ಮ ತಪ್ಪು ಪಾಪಗಳಿಗಾಗಿ ಆತನು ಜಜ್ಜಲ್ಪಟ್ಟಿದ್ದ. The punishment that brought us peace, mark this word. ಆ ಒಂದು ವೇದನೆ, ಆ ಒಂದು ಶಿಕ್ಷೆ ನಮಗೆ ಒಂದು ಸಮಾಧಾನ ತಂತು. The punishment that brought us peace was upon him. ಸೊ ಸಮಾಧಾನ ತರುವ ಶಿಕ್ಷೆ ಆತನ ಮೇಲಿತ್ತು. This is the punishment. ಇದು ಒಂದು ಶಿಕ್ಷೆ. Okay, this is the punishment ಇದು ಶಿಕ್ಷೆ has put on him. ಆ ಒಂದು ಶಿಕ್ಷೆ ಯೇಸು ಕ್ರಿಸ್ತನು ತನ್ನಲ್ಲಿ ಹೊತ್ತುಕೊಂಡ. Okay, the peace which was in him. ಸೊ ಆತನಲ್ಲಿರುವ ಒಂದು ಸಮಾಧಾನ has come into us. ಇವತ್ತು ನಮ್ಮಲ್ಲಿ ಬಂದಿದೆ. The punishment that brought us peace was upon him. ಯಾವ ಶಿಕ್ಷೆ ಬಂದಿತ್ತೋ ಆ ಶಿಕ್ಷೆಯಿಂದ ನಮಗೆ ಸಮಾಧಾನ ಯೇಸು ಕ್ರಿಸ್ತನಿಂದ ನಾವು ಪಡೆದುಕೊಂಡಿದ್ದೇವೆ. For lifetime for you to have the healing. ಸೊ ಜೀವಮಾನವೆಲ್ಲ ನಿಮಗೆ ಬೇಕಾಗಿರೋ ಸ್ವಸ್ಥತೆ, he was broken. ಅದಕ್ಕಾಗಿ ಯೇಸು ಕ್ರಿಸ್ತನು ಮುರಿಯಲ್ಪಟ್ಟಿದ್ದ. He was wounded. ಆತನು ಗಾಯಗೊಂಡ. His skin was torn. ಆತನ ಚರ್ಮ ಮಾಂಸವು ಹರಿಯಲ್ಪಟ್ಟಿತ್ತು. They flogged him to death. ಆ ಚಾಟಿಂದ ಹೊಡೆದು ಆತನಿಗೆ ಸಾಯುತ್ತಾನೆ ಆತನ ಶಿಲುಬೆ ಮೇಲೆ ಹಾಕಿದ್ರು. You know what? His blood completely came out. ಆತನಲ್ಲಿರುವ ಹನಿ ಹನಿ ರಕ್ತವು ಹೊರಗಡೆ ಬಂತು. Water also came out. ನೀರು ಕೂಡ ಬಂತು. What is the meaning of that? ಇದರ ಅರ್ಥ ಏನು? The blood stands for life. ರಕ್ತಕ್ಕೆ ಜೀವ ಅಂತ ನಾವು ಸೂಚಿಸುತ್ತೇವೆ. The life of God which was inside of him, ಆತನಲ್ಲಿ ಇರುವ ದೇವರ ಒಂದು ಜೀವವು it was splashed out for you and me. ಆತನು ತನ್ನಿಂದ ಹೊರಗಡೆ ಬಂತು, ನಿಮಗಾಗಿ ನಮಗಾಗಿ ಹರಿತಿತ್ತು. Hallelujah. ಹಲ್ಲೆಲೂಯಾ. And that blood could speak. ಆ ರಕ್ತವು ಮಾತನಾಡಿತು. And that blood could intercede. ಆ ರಕ್ತವು ವಿಜ್ಞಾಪಿಸಿತು. That blood cried to the Father. ಆ ರಕ್ತವು ದೇವರಿಗೆ ಕೂಗುತ್ತಾ ಇತ್ತು. Forgive them all. ದೇವರೇ ಇವರನ್ನು ಕ್ಷಮಿಸು. Forgive them all. ಎಲ್ಲರನ್ನು ಕ್ಷಮಿಸು. Hallelujah. Now just imagine what happened. ಊಹಿಸಿಕೊಳ್ಳ್ರಿ, ಇವಾಗ ಏನಾಯ್ತು? All the filthiness has gone inside. ಇವಾಗ ಎಲ್ಲ ದುಷ್ಟ ಸ್ವಭಾವಗಳು ಆತನಲ್ಲಿ ಹೋಗಿದ್ದಾವೆ. The nature of Jesus, ಯೇಸು ಕ್ರಿಸ್ತನಲ್ಲಿ ಇರುವ ಸ್ವಭಾವ, which is called righteousness, ಅದು ನೀತಿವಂತಿಕೆ. okay, in the replacement he gave it to us. ಬದಲಾಗಿ ಅದು ನಮಗೆ ದೇವರು ತಿರುಗಿ ಕೊಟ್ಟನು. It came inside us. ಇವತ್ತು ಅದು ನಮ್ಮಲ್ಲಿ ವಾಸಿಸುತ್ತಾ ಇದೆ. The peace which was in him, it came inside of us. ಯೇಸು ಕ್ರಿಸ್ತನಲ್ಲಿ ಇದ್ದಂತ ಸಮಾಧಾನ ನಮ್ಮ ಜೀವಿತದಲ್ಲಿ ಬಂದಿದೆ. The holiness which was in him, it came inside of us. ಆತನ ಪರಿಶುದ್ಧತೆ ನಮ್ಮ The ಒಳಗಡೆ worthiness ಬಂದಿದೆ. which was in him, it came inside of ಆ us. ಯೋಗ್ಯತೆ ಕೂಡ ನಮ್ಮಲ್ಲಿ The ಬಂದಿದೆ. ability talking to God which he had, it came inside of us. ದೇವರ ಜೊತೆ ಮಾತನಾಡುವ ಸಂಬಂಧ ಕೂಡ ನಮಗೆ ದೇವರು ಕೊಟ್ಟನು. The ability of doing miracles which came inside of, ಆ ಅದ್ಭುತ ಸೂಚಕ ಕಾರ್ಯಗಳು ಮಾಡುವ ಸ್ವಭಾವ ಕೂಡ ನಮ್ಮಲ್ಲಿ ಬಂತು. ಇವಾಗ the ability of healing and delivering people, it came inside of. ಆ ಸಾಮರ್ಥ್ಯ ಎಲ್ಲ ಯೇಸು ಕ್ರಿಸ್ತನಲ್ಲಿ ಇದ್ದಂತೆ ಎಲ್ಲ ಸಾಮರ್ಥ್ಯ ಇವತ್ತು ನಮ್ಮಲ್ಲಿ ಬಂತು. Not only that, the word of God says this. ಅದಷ್ಟಲ್ಲ, ದೇವರ ವಾಕ್ಯ ಹೇಳ್ತದೆ, Not only what I have done, ನಾನು ಮಾಡುದು ಅಷ್ಟೇ ಅಲ್ಲ, greater things than what I have done, you will ನಾನು do it. ಮಾಡೋದಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಕಾರ್ಯಗಳು ನೀವು ಮಾಡ್ತೀರಿ ಅಂತ ದೇವರು ಯೇಸು ಸ್ವಾಮಿ ಹೇಳ್ತಿದ್ದಾನೆ. Hallelujah. Our sins were transferred on him, his abilities were transferred on us. ನಮ್ಮ ಪಾಪಗಳು ಆತನ ಮೇಲೆ ಹಾಕಲ್ಪಟ್ಟಿತ್ತು, ಆತನ ಸಾಮರ್ಥ್ಯ ನಮಗೆ ಕೊಡಲ್ಪಟ್ಟಿತು. Now your identity is not as a sinner. ಇವತ್ತು ನಿಮ್ಮ ಪರಿಚಯ ಪಾಪಿ ಅಂತಲ್ಲ, You are called righteousness ನೀವು by the righteousness of ನೀತಿವಂತರಾಗಿ Jesus Christ of ಕರೆಯಲ್ಪಟ್ಟಿದ್ದೀರಿ ಯೇಸು Nazareth. ಕ್ರಿಸ್ತನ ನೀತಿ ನಿಮಿತ್ತವಾಗಿ. You are not unholy, you became holy by the holiness of the Lord Jesus ಯೇಸು Christ ಕ್ರಿಸ್ತನ of Nazareth. ಪರಿಶುದ್ಧತೆಯಿಂದ ನೀವು ಪರಿಶುದ್ಧರಾಗಿದ್ದೀರಿ. You understand this? ನೀವು ಅರ್ಥ Animals ಮಾಡಿಕೊಳ್ಳಿ. didn't have the righteousness. ಪ್ರಾಣಿಯಲ್ಲಿ They couldn't give back to you. ಪ್ರಾಣಿಯಲ್ಲಿ ನೀತಿ ಇಲ್ಲ, ಅವರು ನಿಮ್ಗೆ ಏನು ಕೊಡ್ಲಿಕ್ಕೆ ಆಗ್ಲಿಲ್ಲ, They couldn't give back to you anything. ಏನು ಕೂಡ ಕೊಡ್ಲಿಕ್ಕೆ They ಆಗ್ತಿರ್ಲಿಲ್ಲ. just took it and they died. ಅವ್ರು ತಗೊಂಡ್ರು, ಅವ್ರು ಸತ್ತು ಬಿಟ್ರು. But again you were filled with that filthiness again. ಆದ್ರೆ ಮತ್ತೆ ಆ ಬಲಿ ಆದ್ರೂ ಕೂಡ ನಿಮ್ಮಲ್ಲಿ ಪಾಪ Next ಬಂತು. year you have to carry one more lamb. ಮತ್ತೆ ಬರೋ ವರ್ಷ ಇನ್ನೊಂದು ಬಲಿ ತರಬೇಕು. Next year you have to carry the same thing again and again. ಇನ್ನೊಂದು ಕುರಿ ಇನ್ನೊಂದು ವರ್ಷಕ್ಕೆ. Repeatedly you're committing same things ಪದೇ and you're ಪದೇ carrying ಪಾಪ. the sacrifices in the Old Testament. ಒಂದು ಯಜ್ಞೆ ಆದ್ಮೇಲೆ ಇನ್ನೊಂದು ಯಜ್ಞೆ. But do you
we know when it comes to Jesus? ಆದ್ರೆ ಯೇಸುವಿನ ಬಳಿ He ಬರುವಾಗ took all of yours. ಎಲ್ಲ ನಿಮ್ಮ ಪಾಪ And he ಹೊತ್ತುಕೊಂಡು said, ಆತನು ಹೇಳಿದ, I'll not leave you helpless. ನಿನಗೆ ಸಹಾಯವಿಲ್ಲದಂತೆ ನಾನು I'll not ಬಿಡುವುದಿಲ್ಲ, leave you as orphans. ಅನಾಥನಾಗಿ ಬಿಡೋದಿಲ್ಲ, I will give you my righteousness. ನನ್ನ ನೀತಿವಂತಿಕೆ ಕೊಡುತ್ತೇನೆ. I know that you don't have power to live righteously. ನನಗೆ ಗೊತ್ತು ನಿನಗೆ ಸಾಮರ್ಥ್ಯ ಇಲ್ಲ ನೀತಿಯಾಗಿ But ಜೀವಿಸಲಿಕ್ಕೆ. my grace and my righteousness is enough for you to ನನ್ನ live ಕೃಪೆ righteously. ನನ್ನ ನೀತಿವಂತಿಕೆ ಸಾಕು ನೀನು ಯೋಗ್ಯನಾಗಿ I ಜೀವಿಸಲಿಕ್ಕೆ. know you cannot live holy life. ನನಗೆ ಗೊತ್ತು ನೀನು ಪರಿಶುದ್ಧನಾಗಿ ಜೀವಿಸಲಿಕ್ಕೆ But ಆಗೋದಿಲ್ಲ. when I am holy, ಆದ್ರೆ when I ನಾನು come inside of ಪರಿಶುದ್ಧನಾಗಿ you, ಇರುವಾಗ I'll make you to live holy. ನಿನ್ನ ಒಳಗಡೆ ಬಂದಾಗ ನಾನು ನಿನಗೆ ಪರಿಶುದ್ಧನಾಗಿ ಮಾಡುತ್ತೇನೆ. There is an exchange offer happened. ಬದಲಾಗಿ ನಮ್ಗೆ ಏನೋ ನಾವು ಪಡೆದುಕೊಂಡಿದ್ದೇವೆ ಯೇಸು Do you know ಕ್ರಿಸ್ತನಿಂದ. what is your identity now? ನಿಮ್ಗೆ ಗೊತ್ತಾ ನಿಮ್ಮ ಪರಿಚಯ ಇವಾಗ? Brother, it is written in the word, brother. ಬ್ರದರ್, ದೇವರ ವಾಕ್ಯದಲ್ಲಿ ಬರ್ದಿದೆ. And the brethren, I used to listen to this. ನನ್ನ ಬ್ರದರಿನಾಗಿ ಇಂಥ ವಾಕ್ಯವನ್ನು ನಾನು ಕೇಳ್ತಾ ಇದ್ದೆ. It is written, brother. ಬ್ರದರ್, ಬರೆಯಲ್ಪಟ್ಟಿದೆ, There is no one righteousness in the world. In this ನೀತಿವಂತರು earth. ಒಬ್ಬನೂ ಇಲ್ಲ ಈ ಲೋಕದಲ್ಲಿ ಅಂತ ದೇವರ ವಾಕ್ಯ ನಾನು ಹೇಳ್ತಿದ್ದೆ. Once you read the book of Romans, ರೋಮ ಬರೆದ ಪತ್ರಿಕೆ, it is written in Romans. ರೋಮ ಬರೆದ ಪತ್ರಿಕೆಯಲ್ಲಿ ಬರ್ದಿದೆ, ಎಲ್ಲರಿಗೆ ಗೊತ್ತು, ಈಗ ನಾವು ಆಗಲೇ ನೋಡಿದ್ದೇವೆ. Okay. 3:22. 3ನೇ ಅಧ್ಯಾಯ 22ನೇ ವಚನ. This righteousness is given through faith in Christ Jesus. ಈ ನೀತಿವಂತಿಕೆ ಕ್ರಿಸ್ತನಲ್ಲಿ ಇದ್ದಂತ ನಂಬಿಕೆ ಮುಖಾಂತರವಾಗಿ ಕೊಡಲ್ಪಟ್ಟಿದೆ. All who believe. ಯಾರೆಲ್ಲ ನಂಬುತ್ತಾರೋ ಅವರಿಗೆ. There is no difference. ಯಾರಿಗೆ ವ್ಯತ್ಯಾಸವಿಲ್ಲ. You are from Christian family. ನೀವು ಕ್ರೈಸ್ತ ಕುಟುಂಬದಿಂದ You are from Muslim ಬಂದಿರಬಹುದು, family. ನೀವು ಮುಸ್ಲಿಮ You are ಕುಟುಂಬದಿಂದ the idol ಬಂದಿರಬಹುದು, worshipper. ನೀವು ವಿಗ್ರಹ You are ಆರಾಧನೆ Jew or Greek. ಮಾಡುತ್ತಿರಬಹುದು, There is no difference. ಯಹೂದಿ ಅಥವಾ ಯಾವುದೇ ಧರ್ಮದಲ್ಲಿ ಇದ್ದಿರಬಹುದು. The good news is you have become righteousness with his righteousness. ಶುಭ ಸಂದೇಶ ಏನಂದ್ರೆ ಆತನ ನೀತಿಯಲ್ಲಿ ನೀವು ಒಂದಾಗಿದ್ದೀರಿ. For all have sinned and fall short of the glory of God. ಎಲ್ಲರೂ ಪಾಪ ಮಾಡಿ ಮಹಿಮೆ ಹೊಂದದೆ And ಹೋಗಿದ್ದಾರೆ. all are justified freely. ಆದ್ರೆ ಇವಾಗ ಎಲ್ಲರೂ ಇವಾಗ But by his grace, ಆತನ ಕೃಪೆಯಿಂದ, through the redemption, ಆತನ ವಿಮೋಚನದಿಂದ, by Jesus Christ, ಯೇಸು ಕ್ರಿಸ್ತನ we are ಮುಖಾಂತರವಾಗಿ saved. ನಾವು ರಕ್ಷಣೆ How ಹೊಂದಿದ್ದೇವೆ. we are saved? ಹೇಗೆ ರಕ್ಷಣೆ ಹೊಂದಿದ್ದೇವೆ? It is written in verse 25. 25ನೇ ವಚನದಲ್ಲಿ God presented Christ as sacrifice of atonement. ಸೊ ದೇವರು ನಮ್ಮ ಪರವಾಗಿ ಯೇಸು ಕ್ರಿಸ್ತ ಬಲಿಯಾಗಿ ಕೊಟ್ಟನು. It is not a lamb who saved you now. ಇವಾಗ ಕುರಿ ನಿಮ್ಮನ್ನು It is ರಕ್ಷಿಸಲಿಲ್ಲ, not goat who has saved you now. ಇವತ್ತು ಯಾವುದೇ ಒಂದು ಪ್ರಾಣಿ ನಿಮ್ಮನ್ನು ರಕ್ಷಿಸಲಿಲ್ಲ, It is not any animal. ಯಾವುದೇ ಪ್ರಾಣಿ ಅಲ್ಲ, But it is Jesus, the God in the form of man who came to the world. He is the one who saved you. ದೇವರ ಆದ ಯೇಸು ಕ್ರಿಸ್ತನು ಮನುಷ್ಯನ ರೂಪದಲ್ಲಿ ಬಂದು ಇವತ್ತು ನಿಮ್ಮನ್ನು ರಕ್ಷಿಸಿದ್ದಾನೆ. Do you know who are you now? ನಿಮಗೆ ಗೊತ್ತಾ ಇವತ್ತು ನೀವು You are ಯಾರು? not a sinner. ಇವತ್ತು ನೀವು ಪಾಪಿ ಅಲ್ಲ, You are not a sinner. ನೀವು ಪಾಪಿ ಅಲ್ಲ, And you are not to sin anymore. ನೀವು ಮುಂದೆ ಪಾಪ ಮಾಡಬಾರದು. But still you have fallen. ಆದ್ರೆ ಕೂಡ ನಾವು ಬಿದ್ದು You ಹೋಗಿದ್ದೇವೆ, might be again falling off. ಮತ್ತೆ ಮತ್ತೆ ಬೀಳುತ್ತಿದ್ರಿ. You talk to that sinner ನೀವು ಆ ಪಾಪಕ್ಕೆ ಮಾತನಾಡ್ರಿ, and say, ಹೇಳ್ರಿ, I am righteous. ನಾನು ನೀತಿವಂತನಂತ ಆ ಪಾಪಕ್ಕೆ ಹೇಳ್ರಿ. Not because of my strength, ನನ್ನ ಬಲದಿಂದಲ್ಲ, not because of my ability, ನನ್ನ ಶಕ್ತಿಯಿಂದಲ್ಲ, it's not because of my qualification. ನನ್ನ ತಿಳುವಳಿಕೆ ಜ್ಞಾನ It's ತರಬೇತಿಲ್ಲ, by the strength and the power and the spirit of God I stand righteous. ದೇವರ ಆತ್ಮದ ಬಲ ಶಕ್ತಿಯಿಂದ ನಾನು ನೀತಿವಂತನಾಗಿ Somebody shout and ನಿಂತಿದ್ದೇನೆ. say hallelujah. Say hallelujah. Hallelujah. You became righteous by the blood which was shed for you on the cross. ಆ ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ರಕ್ತ ಸುರಿಸೋದ ಮುಖಾಂತರವಾಗಿ ನೀವು ನೀತಿವಂತರಾಗಿದ್ದೀರಿ. Amen. Amen. Hallelujah. Hallelujah. You know what? ನಿಮಗೆ ಗೊತ್ತಾ, When Jesus died, ಯೇಸು ಸ್ವಾಮಿ ಸತ್ತ you were ನಂತರ inside Jesus. ನೀವು ಯೇಸು ಕ್ರಿಸ್ತನಲ್ಲಿ ಇದ್ರಿ ಆ ಶಿಲುಬೆ ಮೇಲೆ. Where were you before you were born? You were in Jesus. ನೀವು ಹುಟ್ಟೋದಕ್ಕಿಂತ ಮುಂಚೆ ನೀವು ಎಲ್ಲಿದ್ರಿ? ಯೇಸು ಕ್ರಿಸ್ತನಲ್ಲಿ ಇದ್ರಲ್ಲ. But when you came out of your mom, where were you? ನೀವು ಯೇಸು ಕ್ರಿಸ್ತನ ನೀವು ತಾಯಿ ಗರ್ಭದಿಂದ ಹೊರಗಡೆ ಬರುವಾಗ ನೀವು ಎಲ್ಲಿದ್ರಿ? ಹೊರಗೆ ಲೋಕ ಐತ್ರಿ ಬ್ರದರ್, ಕೆಟ್ಟ ಲೋಕ ಐತ್ರಿ. You are as world. ನೀವು ಲೋಕದಲ್ಲಿದ್ರಿ. God took you and put you inside Jesus. ದೇವರು ನಿಮಗೆ ಲೋಕದಲ್ಲಿರುವಂತವರನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನಲ್ಲಿ ಹಾಕಿದನು. And you fellow have to die. ನೀವು ಸಾಯಬೇಕಾಗಿತ್ತು. So Jesus died. ಅದಕ್ಕಾಗಿ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಸತ್ತು ನೀವು ಆತನಲ್ಲಿ ಸತ್ತರಿ. ಕೊಲೋಸ್ಯದವರ ಪತ್ರಿಕೆ
chapter 2, verse 22, I think. 2ನೇ ಅಧ್ಯಾಯ 22ನೇ ವಚನ ಅನ್ಕೊಳ್ತೇನೆ. Thank you, Jesus. Sorry, 2 verse 12. 2ನೇ ಅಧ್ಯಾಯ 12ನೇ ವಚನ. ನೀವು ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದರಿಂದಲೇ ಆ Okay, before this we'll read this one. Galatians chapter 2 verse 20. ಗಲಾತಿ 2ನೇ ಅಧ್ಯಾಯ 20ನೇ ವಚನ ಓದೋಣ ಇದಕ್ಕಿಂತ ಮುಂಚೆ. 20. Amen. Amen. Hallelujah. 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 Anyone has Kannada Bible here? ಯಾರ ಹತ್ರ ಇಲ್ಲಿ ಕನ್ನಡ ಬೈಬಲ್ ಇದೆಯಾ? Close to me. ನನ್ನ ಮುಂದೆ ಇದ್ದವ್ರಿಗೆ ಏನು ಮುಂದೆ ಜೀವಿಸೋದು Abhishek, Galatians chapter 2 verse 20 mic ತಗೊಂಡು. ಗಲಾತಿ 2ನೇ ಅಧ್ಯಾಯ 20ನೇ ವಚನ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. Amen. Amen. How many of you understanding when I say that you were in Jesus ಎಷ್ಟು during the ಜನರಿಗೆ crucifixion? ಅರ್ಥ ಆಗ್ತಾ ಇದೆ ನೀವು ಯೇಸು ಕ್ರಿಸ್ತನ ಜೊತೆ ಆ ಶಿಲ್ಬೆ ಮೇಲೆ ಹಾಕಿಲ್ಪಟ್ಟಿದ್ದೀರಿ? Hallelujah. Hallelujah. I have been crucified with Christ. ಕ್ರಿಸ್ತನೊಂದಿಗೆ ನಾನು ಶಿಲ್ಬೆ ಹಾಕಿಸಲ್ಪಟ್ಟಿದ್ದೇನೆ. Your nature of sin, ನಿಮ್ಮ your identification of the world, ನಿಮ್ಮ ಪಾಪ ಸ್ವಭಾವ ಮತ್ತು ಈ ಲೋಕದ ಒಂದು ಗುರುತು ನಿಮ್ಮಲ್ಲಿ it was crucified on the cross ಅದು ಎಲ್ಲವೂ ಆ ಶಿಲ್ಬೆ ಮೇಲೆ with ಹಾಕಲ್ಪಟ್ಟಿದೆ Christ. ಕ್ರಿಸ್ತನಲ್ಲಿ. Now the one who live, it's not who you live. ಇನ್ನು ಮುಂದೆ ಜೀವಿಸೋದು ನಾನಲ್ಲ, ನೀವು ನಿಮ್ಮಲ್ಲಿ ನೀವಲ್ಲ. If Old Testament guys, ಹಳೆ ಒಡಂಬಡಿಕೆ ಜನರು you know what happened in the Old Testament? ಏನಾಯ್ತು ಗೊತ್ತಾ ಅಲ್ಲೇ? After their sins were transferred, after that animal was slaughtered, they only used to live. They used to be alive. ಅವರಿಂದ ಪಾಪ ಪ್ರಾಣಿಯಲ್ಲಿ ಹೋದ ನಂತರ ಆ ಪ್ರಾಣಿ ಸತ್ತು ಹೋಗ್ತಿದ್ರು, ಆದರೆ ಈ ಮನುಷ್ಯರು ಬದುಕಿರ್ತಿದ್ರು, ಅವರೇ ಬದುಕಿರ್ತಿದ್ರು. Only their sins were dead, they were alive. ಕೇವಲ ಅವ್ರ ಪಾಪ ಸತ್ತು ಹೋಗ್ತಿತ್ತು, ಆದರೆ ಅವರು ಜೀವಿಸ್ತಾ ಇದ್ರು. And God is to meet them, God is to forgive them. ಮತ್ತು ದೇವರು ಅವರಿಗೆ ಭೇಟಿಯಾಗಿ ಅವರನ್ನು ಕ್ಷಮಿಸ್ತಾ ಇದ್ದ. Once you receive Jesus, do you know what happens? ಆದರೆ ಒಂದು ಸಾರಿ ಯೇಸು ಸ್ವಾಮಿ ನೀವು ಸ್ವೀಕರಿಸಿದಾಗ ಏನಾಗ್ತದೆ ಗೊತ್ತಾ? Invisibly you're going 2000 years ago. ಕಾಣದೇ ಇರುವ ರೀತಿಯಲ್ಲಿ ನೀವು 2000 ವರ್ಷಗಳ ಹಿಂದ್ಗಡೆ ಹೋಗ್ತಾ ಇದ್ದೀರಿ. And you are invisibly getting imported into the body of Christ, and you have been crucified in the procedures. ಮತ್ತೆ ಕಾಣದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ದೇಹದಲ್ಲಿ ನೀವು ಹೊರಟು ಹೋಗಿ ಆ ಶಿಲ್ಬೆ ಮೇಲೆ ಯೇಸು ಕ್ರಿಸ್ತನ ಹಾದು ಹೋಗಿರೋ ಎಲ್ಲ ಒಂದು ನೋವಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಿ. Hallelujah. Hallelujah. I might be in the world, ನಾನು ಈ ಲೋಕದಲ್ಲಿ ಇದ್ದಿರಬಹುದು, but when I confess Jesus as my savior, ಆದರೆ ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನಾಗಿ invisibly ಸ್ವೀಕರಿಸುವಾಗ I'm getting on the cross. ಕಾಣದ ರೀತಿಯಲ್ಲಿ ನಾನು ಆ ಶಿಲುಬೆ ಹಾಕಿಸಲ್ಪಟ್ಟವನಾಗಿದ್ದೇನೆ Praise the ಕ್ರಿಸ್ತನೊಂದಿಗೆ. Lord. How many of you understanding this? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? How many of you understanding this? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? Now you are on the cross. ಇವಾಗ ನೀವು ಶಿಲುಬೆ ಮೇಲೆ ಇದ್ದೀರಿ. Every person who is saved is on the cross. ಯಾರೆಲ್ಲ ರಕ್ಷಣೆ ಹೊಂದಿದ್ದಾರೆ ಎಲ್ಲರೂ ಶಿಲುಬೆ ಮೇಲೆ ಇದ್ದಾರಲ್ಲ? The person who is on the cross, if he dies, what happens? ಆ ಶಿಲುಬೆಯಲ್ಲಿ ಇದ್ದಂಥ ವ್ಯಕ್ತಿ ಸತ್ತು ಹೋದ್ರೆ ಇವಾಗ ಏನಾಗ್ಬೇಕ್ರಿ? ಏನಾಗ್ಬೇಕು? ಸತ್ತವ್ರನ್ನ ಮನ್ಯಾಗ ಇಟ್ಕೋತೀರಿ? ಎಷ್ಟು ದಿನ ಇಟ್ಕೋತೀರಿ? ಮತ್ತೆ ಬಾಯಿ ಇಲ್ಲ ನಿಮ್ಗೆ? ಹೇಳ್ರಿ ಉತ್ತರ ಕನ್ನಡ ಕೊಡಲ್ಲ. ಯಾಕೆ ಮಾತಾಡಲ್ಲ ಅಂದ್ರೆ ಹಿಂಗೆ ಮಾತಾಡ್ತೀನಿ ನಾ. What happens if you keep the dead body? ನೀವು ಸತ್ತ ಹೆಣ ಇಟ್ಕೊಂಡ್ರೆ ನಿಮ್ಮ ಮನೇಲಿ ಏನಾಗ್ತದ್ರಿ? For long time you should not be on the cross. ಭಾಳ ಹೆಚ್ಚಿನ ಸಮಯ ತನಕ ನಾವು ಆ ಶಿಲುಬೆ ಮೇಲೆ ತೂಕಾಡಬಾರ್ದ್ರಿ. Because next day was the Sabbath, right? ಮರನೇ ದಿನ ಸಬ್ಬತ್ ದಿನವಿರ್ತು. The great Sabbath.
ಉತ್ತಮವಾದ ಸಬ್ಬತ್ ದಿನ. So what has to be done? ಏನು ಮಾಡಬೇಕಾಗಿತ್ರಿ? ಆ ಶಿಲ್ಬೆ ಮೇಲೆ ಇದ್ದಂಥ ವ್ಯಕ್ತಿಯನ್ನು ಏನು ಮಾಡಿದ್ರು? ಏನಾತ್ರಿ? ಸಮಾಧಿ. Good. Colossians chapter 2 verse 12. ಕೊಲೋಸಿ 2ನೇ ಅಧ್ಯಾಯ 12ನೇ ವಚನ. ಪ್ರತಿಕ್ರಿಯಿಸ್ರಿ, ಎಲ್ಲರೂ ನಿದ್ದೆ ಮಾಡ್ತಾ ಇದ್ರಿ. Okay, wait. Before we finish, ಎಲ್ಲರೂ ಎದ್ದು ನಿಂದ್ರೋಣ. Let's stand up. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. Okay. Stretch yourself here and there. ಸ್ವಲ್ಪ ಎಕ್ಸರ್ಸೈಸ್ ಮಾಡ್ರಿ. I have another 1 hour. ಇನ್ನು 1 ಗಂಟೆ ಇದೆ ನನಗೆ. Okay, stretch yourself here and there. I'm finishing very soon. This has to enter your head. That's why I'm refreshing. ಬಹಳ ಬೇಗ ನಾವು ಮುಗಿಸ್ಲಿಕ್ಕಿದ್ದೇವೆ. ಈ ಸತ್ಯ ನಿಮ್ಮ ತಲೆಯಲ್ಲಿ ಹೋಗಬೇಕು. ಅದಕ್ಕಾಗಿ ನಾನು ಸಮಯ ತೆಗೆದುಕೊಳ್ತಾ Please sit ಇದ್ದೇನೆ. down. ಕುತ್ಕೊಳ್ರಿ, ಬೇಗನೆ ಮುಗಿಸೋಣ. Colossians chapter 2 verse 12. ಕೊಲೋಸಿ 2ನೇ ಅಧ್ಯಾಯ 12ನೇ ವಚನ. ನೀವು ದೀಕ್ಷಾಸ್ನಾನದಲ್ಲಿ Hmm. ಕ್ರಿಸ್ತನೊಂದಿಗೆ Hmm. ಹೂಣಲ್ಪಟ್ಟದರಿಂದಲೇ Hmm. ಆ ಸುನ್ನತಿಯನ್ನು ಹೊಂದಿದಿರಿ. ಇದಲ್ಲದೆ ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನ ಕೂಡ ಎಂದು ಬಂದಿರಿ. Amen. Yes. Thank you, Jesus. ನೀವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಇದಲ್ಲದೆ ಆತನು ಸತ್ತರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವ ಮೂಲಕ ಅದರಲ್ಲಿ ಆತನ ಕೂಡ ಎದ್ದು ಬಂದಿದ. Thank you, Jesus. ರೋಮ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನ. ರೋಮನ್ 6:3. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಕೊಂಡಿರೋರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡದೆಂದು ನಿಮಗೆ ತಿಳಿದಿದೆಯೋ? ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದೆಂದು ಹೊಸಬರಾಗಿ ನಡ್ಕೊಳ್ಳಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿದ್ದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದೆಂದು ತಿಳಿದೇವೆ. ಸತ್ತವನ್ನು ಪಾಪದ ವಶದಿಂದ ಬಿಡುಗಡೆ ಹೊಂದಿದನಷ್ಟೇ. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆಂದು ನಂಬುತ್ತೇವೆ. Hallelujah. Hallelujah. Praise the Lord. Praise the Lord. Look at me. Very important. ಕೇಳ್ರಿ, You confess your sins. ನಿಮ್ಮ ಪಾಪಗಳು ಒಪ್ಪಿಕೊಳ್ಳುವಾಗ You are on the cross. ನೀವು ಆ ಶಿಲ್ಬೆ ಮೇಲೆ ಇದ್ದೀರಿ. You are on the cross. ಆ ಶಿಲ್ಬೆ ಮೇಲೆ ಇದ್ದೀರಿ. But when you are baptized in the water, ನೀವು ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ you are being buried ಕ್ರಿಸ್ತನ ಜೊತೆ ನೀವು ಸಮಾಧಿ ಹೊಂದುತ್ತಾ ಇದ್ದೀರಿ. completely. ಪರಿಪೂರ್ಣವಾಗಿ ಹುಣಲ್ಪಡ್ತಾ ಇದ್ದೀರಿ. You are buried in the baptism. ದೀಕ್ಷಾಸ್ನಾನ ಹೊಂದುವಾಗ ನೀವು ಹುಣಲ್ಪಡ್ತಾ ಇದ್ದೀರಿ ಯೇಸು ಕ್ರಿಸ್ತನ ಜೊತೆ. When you go into the water, ನೀವು ನೀರಲ್ಲಿ ಮುಳುಗುವಾಗ the old person is dead in that. ನಿಮ್ಮ ಹಳೆ ಒಂದು ಶರೀರ, ಹಳೆ ಒಂದು ವ್ಯಕ್ತಿ ಅಲ್ಲೇ ಹುಣಲ್ಪಡ್ತಾ ಇದ್ದಾನೆ, ಹುಣಲ್ಪಡ್ತಾ ಇದ್ದಾನೆ. And when you raise up ಆ ನೀರಿಂದ ಹೊರಗಡೆ ಬರುವಾಗ through faith, ನಂಬಿಕೆಯ ಮುಖಾಂತರವಾಗಿ, it says by the working of God. It says by the working ಇದು of God. ದೇವರ ಕಾರ್ಯದ ನಿಮಿತ್ತವಾಗಿ. Colossians chapter 2 verse 12 it says,
ಕೊಲೋಸಿ 2ನೇ ಅಧ್ಯಾಯ 12ನೇ in ವಚನ. which you were also raised up with him through faith in the working of God. ಇದೆಲ್ಲ ನೋಡ್ತೇವೆ, ಆತನಲ್ಲಿ ನೀವು ಆತನ ಕಾರ್ಯದಲ್ಲಿ ನೀವು ಎಬ್ಬಿಸಲ್ಪಟ್ಟಿದೆ ಅಂತ ನಾವು ನೋಡ್ತೇವೆ. ಒಂದ್ಸರಿ ಓದೋಣ. Who raised him from the dead. ಆತನ ಮರಣದಿಂದ You know, ಎಬ್ಬಿಸಿದನು. when you are going into the water, ನೀವು ನೀರಲ್ಲಿ ಹೋಗುವಾಗ you are dead. ನೀವು ಹುಣಲ್ಪಡ್ತಾ ಇದ್ದೀರಿ. Okay. But when you were also raised up through faith, okay, through faith, ಆದರೆ ನಂಬಿಕೆ ಮುಖಾಂತರವಾಗಿ ನೀವು ಹೊರಗಡೆ ಬರುವಾಗ inside God is working something in you. ಸೊ ಒಳಗಡೆ ದೇವ್ರು ನಿಮ್ಮಲ್ಲಿ ಏನೋ ಕಾರ್ಯ ಮಾಡ್ತಾ ಇದ್ದಾನೆ. And you will raise not as Yeshron, but you are raising, okay, but you are raising with Jesus. ಆದರೆ ನೀವು ಹಳೆ ವ್ಯಕ್ತಿ ನೀವು ಯಾರಾಗಿದ್ರಿ ಅದರಂತೆ ನೀವು ಬರ್ತಾ ಇಲ್ಲ ಹೊರಗಡೆ, ಆದರೆ ನೀವು ಕ್ರಿಸ್ತನ ಪರಿಚಯ ಹೊತ್ತುಕೊಂಡು ಹೊಸ ಪರಿಚಯದಿಂದ ನೀವು ಹೊರಗಡೆ ಬರ್ತಾ You're ಇದ್ದೀರಿ. raising, but the life he gives, that life comes into you. ಆ ಜೀವಿತ ಯೇಸು ಕ್ರಿಸ್ತನ ಕೊಡುವುದು, ಆ ಜೀವವು ನಿಮ್ಮಲ್ಲಿ ಬರ್ತದೆ. And you become a new creature. ಆಗ ನೀವು ನೂತನ ಸೃಷ್ಟಿಯಾಗುತ್ತೀರಿ. You become a new man. ನೀವು ಹೊಸ ಮನುಷ್ಯನಾಗುತ್ತೀರಿ. And you no longer called or identified with the world. ಇನ್ನು ಮುಂದೆ ನೀವು ಈ ಲೋಕಕ್ಕೆ ನೀವು ಒಂದಾಗಿಲ್ಲ, You are identified as Jesus. ನೀವು ಯೇಸು ಕ್ರಿಸ್ತನಂತವರು ಅಂತ ನಿಮಗೆ ಸೂಚಿಸಲ್ಪಡ್ತದೆ. You are identified as Christ